ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ವೇದ ಬಲ್ಲವನಲ್ಲ, ಶಾಸ್ತ್ರಗಳೂ ಅರಿತಿಲ್ಲ, ಪುರಾಣ ಪೋತಿಗಳೆಲ್ಲ ನನಗೇನೂ ತಿಳಿದಿಲ್ಲ. ನಿನ್ನ ಹೊರತು ನನಗಿಲ್ಲಿ ಬೇರೇನೂ ಕಾಣುತ್ತಿಲ್ಲ. ನೀನರುಹಿದಂತೆ ಬರೆದೆ ಎನ್ನದತ್ತ ದಿಗಂಬರ. ಹಂಸಕವಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಶ್ರೀ ಹಣಮಂತಪ್ಪ ಶಂಕರೇಪ್ಪ ವಲ್ಲೇಪುರ್ ಅವರ ಸಾಹಿತ್ಯ ಆಧ್ಯಾತ್ಮಿಕ ತಪಸ್ಸಿನ ಜೀವನದಲ್ಲಿ ಮೈದಾಳಿ ಬಂದಿರುವ ಮಹತ್ತರ ಕೃತಿ ಶ್ರೀ ದತ್ತ ಭಾಗವತ. ಶ್ರೀ ದತ್ತಾತ್ರೇಯರ ಪರಮ ಭಕ್ತರಾಗಿ ನಿತ್ಯ ಪಾರಾಯಣ ಅನುಷ್ಠಾನಿಗಳಾಗಿ ದತ್ತಾತ್ರೇಯ ರೂಪವನ್ನು ಐತಿಹಾಸಿಕವಾಗಿಯೂ ಸಂಶೋಧಿಸಿ ಬೆಳಕುಗಾಣಿಸಿರುವ ಮಹಾಗ್ರಂಥವಿದು. ಅನಂತವೆನಿಸುವ ಶ್ರೀ ದತ್ತ ಮಹಿಮೆಯನ್ನು, ಅಲ್ಲಿಯ ಅವತಾರಗಳ ಎಲ್ಲಾ ರೂಪಗಳನ್ನು ಅವರು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಿ ಕಂಡುಕೊಂಡ ನೆಮ್ಮದಿ ಶಾಂತಿಯನ್ನು ಎಲ್ಲಾ ಭಕ್ತರು ಪಡೆದುಕೊಂಡು ಪುನೀತರಾಗಬೇಕೆಂಬ ಉತ್ಕಟ ಭಾವನೆಯಿಂದ ರಚಿತಗೊಂಡ ಕೃತಿ. ಆರಂಭೋಪಾಖ್ಯಾನ. ಶ್ರೀ ಭಾಗವತದ ಸುಧಾಸಾಗರದ ಮೊದಲನೆಯ ಸ್ಕಂದ 3ನೆಯ ಅಧ್ಯಾಯದಲ್ಲಿ ಭಗವಂತನ ಅವತಾರಗಳ ವರ್ಣನೆಯಾಗಿದೆ. ಅದರಲ್ಲಿ ಸೂತ ಪುರಾಣಿಕರು ಹೇಳಿದಂತೆ ಸೃಷ್ಟಿಯ ಆದಿಯಲ್ಲಿ ಭಗವಂತನಿಗೆ ಲೋಕಗಳನ್ನು ಸೃಷ್ಟಿಸಬೇಕೆಂಬ ಬಯಕೆಯುಂಟಾಗಿ ಒಡನೆಯೇ ಅವನು ಮಹತತ್ವ, ಅಹಂಕಾರ ಮತ್ತು ಪಂಚ ತನ್ಮಾತ್ರೆಗಳಿಂದ ನಿರ್ಮಿತವಾದ 10 ಇಂದ್ರಿಯಗಳು, ಮನಸ್ಸು, ಪಂಚಭೂತಗಳು ಹೀಗೆ 16 ಕಲೆಗಳಿಂದ ಕೂಡಿದ ಭಗವಂತನು ತನ್ನ ವಿರಾಟ ಸ್ವರೂಪವನ್ನು ಸ್ವೀಕರಿಸಿದನು. ಅನಂತರ ಸೃಷ್ಟಿಗೆ ಕಾರಣವಾದ ಜಲದಲ್ಲಿ ಪವಡಿಸಿ ಯೋಗ ನಿದ್ರೆಯನ್ನು ಮಾಡುತ್ತಿದ್ದ ಅವನ ನಾಭಿ ಸರೋವರದಲ್ಲಿ ಹುಟ್ಟಿದ ಕಮಲದಿಂದಲೇ ಪ್ರಜಾಪತಿಗಳಿಗೆ ಅಧಿಪತಿಯಾದ ಬ್ರಹ್ಮದೇವನು ಹುಟ್ಟಿದನು. ಭಗವಂತನ ಆ ವಿರಾಟ ರೂಪದ ಅಂಗ ಉಪಾಂಗಗಳಲ್ಲಿಯೇ ಸಮಸ್ತ ಲೋಕಗಳ ಕಲ್ಪನೆ ಮಾಡಲಾಯಿತು. ಈ ಪ್ರಕಾರದಿಂದ ವಿಶ್ವ ಬ್ರಹ್ಮಾಂಡವು ಭಗವಂತನದ್ದೇ ಸಗುಣ ಸಾಕಾರ ರೂಪವಾಯಿತು. ಭಗವಂತನ ವಿಶುದ್ಧ ಸಮತ್ವಯದ ಈ ವಿರಾಟ ರೂಪವು ಪರಮಶ್ರೇಷ್ಠವಾದುದು. ಅಂತಹ ಸಮಗ್ರ ವಿಶ್ವವನ್ನು ಜ್ಞಾನಿಗಳು ತಮ್ಮ ದಿವ್ಯಜ್ಞಾನ ಸಂಪನ್ನ ದೃಷ್ಟಿಯಿಂದ ಭಗವಂತನದ್ದೇ ಸ್ವರೂಪವೆಂದು ಭಾವಿಸುತ್ತಾರೆ. ವಾಸುದೇವ ಸರ್ವಂ ಹೀಗೆ ಅನೇಕ ರೂಪಗಳಲ್ಲಿ ಒಬ್ಬನೇ ಭಗವಂತನನ್ನು ದರ್ಶಿಸುತ್ತಾ ಅವನು ಆನಂದ ಪಡೆಯುತ್ತಾನೆ. ಭಗವಂತನು ಈ ವಿಶ್ವದ ಅವಿನಾಶಿ ಬೀಜ ಅರ್ಥಾತ್ ಕಾರಣನಾಗಿದ್ದಾನೆ. ಅವನೇ ಹಲವಾರು ಅವತಾರಗಳನ್ನು ಧರಿಸುತ್ತಾನೆ. ಇದು ಅವನಿಗೆ ಒಂದು ಲೀಲೆಯೇ ಆಗಿದೆ. ಅವನ ಈ ರೂಪವು ಸಮಸ್ತ ಅವತಾರಗಳ ಗಣಿಯಾಗಿದೆ. ತನ್ನ ಒಂದಂಶದಿಂದಲೇ ದೇವತೆ, ತೀರ್ಯಕ್, ಮನುಷ್ಯ ಮೊದಲಾದವರನ್ನು ನಿರ್ಮಿಸುತ್ತಾನೆ. ಅವನ ಸಂಕಲ್ಪ ಮಾತ್ರದಿಂದಲೇ ಅನಂತ ಕೋಟಿ ಬ್ರಹ್ಮಾಂಡಗಳು ಉಂಟಾಗುತ್ತವೆ. ಹೀಗೆ ಅನಂತವಾದ ಅವನನ್ನು ಯಾರಾದರೂ ಹೇಗೆ ವರ್ಣಿಸಬಲ್ಲರು? ಅವನೇ ಸರ್ವಕ್ಕೂ ಕಾರಣನಾಗಿದ್ದಾನೆ. ಅಂತಹ ಆ ಮಹಾಪ್ರಭುವೇ ಮೊದಲು ಕೌಮಾರ ಅವತಾರವನ್ನು ಕೈಗೊಂಡು ಸನಕ, ಸನಂದ, ಸನಾತನ, ಸನತ್ಕುಮಾರರೆಂಬ ಬ್ರಾಹ್ಮಣ ರೂಪದಲ್ಲಿ ಅವತರಿಸಿ ಸೃಷ್ಟಿ ನಿರ್ಮಾಣ ಕಾರ್ಯ ಕೈಗೊಂಡು ಅತ್ಯಂತ ಕಠಿಣವೂ ಅಖಂಡವೂ ಆದ ಬ್ರಹ್ಮಚರ್ಯವನ್ನು ಆಚರಿಸಿದನು. ಹೀಗೆ ಭಗವಂತನು ತನ್ನ 2ನೇ ಅವತಾರಗಳಲ್ಲಿ ವರಾಹ ರೂಪ ತಾಳಿ ಲೋಕ ಕಲ್ಯಾಣಕ್ಕಾಗಿ ರಸಾತಳದಲ್ಲಿ ಹುದುಗಿದ್ದ ಭೂಮಿಯನ್ನು ಉದ್ಧರಿಸಿದನು. 3ನೇ ಬಾರಿ ದೇವರ್ಷಿ ನಾರದನಾಗಿ ನಿಷ್ಕಾಮ ಕರ್ಮದ ಆಚರಣೆಯಿಂದ ಮುಕ್ತಿಯನ್ನು ಬೋಧಿಸುವ ನಾರದ ಪಂಚರಾತ್ರ ಎಂದು ಪ್ರಸಿದ್ಧವಾಗಿರುವ ಸಾತ್ವದ ತಂತ್ರವನ್ನು ಲೋಕಕ್ಕೆ ಉಪದೇಶಿಸಿದನು. 4ನೇಯದಾಗಿ ಧರ್ಮಕಾಲ ಎಂಬ ಸೃಷ್ಟಿಯಲ್ಲಿ ಭಗವಂತನು ಧರ್ಮನ ಪತ್ನಿಯಾದ ಮೂರ್ತಿಯ ಗರ್ಭದಲ್ಲಿ ನರನಾರಾಯಣ ರೂಪದಲ್ಲಿ ಅವತರಿಸಿ ಮನಸ್ಸು, ಇಂದ್ರಿಯಗಳ ಸಂಯಮದ ಆತ್ಮಶಾಂತಿ ತತ್ವ ಸಾರಿದನು. ಭಗವಂತನು ತನ್ನ 5ನೇ ಅವತಾರವಾಗಿ ಕಪಿಲನಾಗಿ ಜನಿಸಿ ಕಾಲ ಮಹಿಮೆಯಿಂದ ಲುಪ್ತನಾಗಿ ತತ್ವ ಸಮೂಹಗಳ ಸ್ವರೂಪವನ್ನು ನಿರ್ಣಯಿಸುವ ಸಾಂಖ್ಯವೆಂಬ ಶಾಸ್ತ್ರವನ್ನು ವರ್ಣಿಸಿ ಅದನ್ನು ಅಸುರಿ ಎಂಬ ಬ್ರಾಹ್ಮಣನಿಗೆ ಉಪದೇಶಿಸಿದನು. ಮುಂದೆ ಕೃತಯೋಗದ ಕೊನೆಯಲ್ಲಿ ತ್ರೇತಾಯುಗ ಪ್ರವೇಶಿಸಲು ಅತ್ರಿ ಸತಿ ಅನುಸೂಯಾದೇವಿಯು ಬೇಡಿದ ವರವನ್ನು ಈಡೇರಿಸಲು 6ನೇ ಅವತಾರದಲ್ಲಿ ಭಗವಂತನು ಅತ್ರಿ ಅನಸೂಯಾ ಪುತ್ರ ಶ್ರೀ ದತ್ತಾತ್ರೇಯನಾಗಿ ಅವತರಿಸಿದನು. ಆ ಅವತಾರದಲ್ಲಿ ಅವನು ವಿಷ್ಣುದತ್ತ, ಕಾರ್ತವೀರ್ಯ, ಅಲರ್ಕ, ಯದುರಾಜ, ಪ್ರಹ್ಲಾದ,
ದಲಾದನ ಮುನಿ, ಪರಶುರಾಮ, ಆಯುರಾಜ, ವೇದಧರ್ಮ ಮುಂತಾದವರಿಗೆ ಬ್ರಹ್ಮ ಜ್ಞಾನವನ್ನು ಉಪದೇಶಿಸಿ ಸಹಸ್ರಾರು ಸಂವತ್ಸರದವರೆಗೆ ಲೋಕ ಕಲ್ಯಾಣ ಕಾರ್ಯ ಕೈಗೊಂಡನು. ಬ್ರಹ್ಮ, ವಿಷ್ಣು, ಮಹೇಶ್ವರ ಹೀಗೆ ತ್ರೈಮೂರ್ತಿ ಸ್ವರೂಪನಾಗಿ ಅವತರಿಸಿದ ದತ್ತಾತ್ರೇಯನೇ ಷೋಡಶ ಲೀಲಾವತಾರಗಳಿಂದಲೂ ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿ ಮುಂದೆ ಕಲಿಯುಗದ ಕೊನೆಯಲ್ಲಿ ಭೂತಲದ ಮೇಲೆ ಶ್ರೀಪಾದ ಶ್ರೀ ವಲ್ಲಭ, ಶ್ರೀ ನರಸಿಂಹ ಸರಸ್ವತಿ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಮಾಣಿಕ್ಯ ಪ್ರಭು, ಶ್ರೀ ಸಾಯಿಬಾಬಾ, ಶ್ರೀ ಗಜಾನನ ಮಹಾರಾಜ ಮುಂತಾದ ಅನೇಕ ಅವತಾರಗಳೂ ಅಲ್ಲದೆ ಹಲವಾರು ಅಂಶಿಕ ಅವತಾರಗಳು ಕೂಡ ಧರಿಸಿ ಬಂದು ಲೋಕದಲ್ಲಿ ಗುರು ಶಿಷ್ಯ ಸಂಪ್ರದಾಯದೊಂದಿಗೆ ಭಕ್ತಿ, ಜ್ಞಾನ ಮತ್ತು ಮುಕ್ತಿಯ ಮಾರ್ಗವನ್ನು ಬೋಧಿಸಿದ್ದುದೇ ಶ್ರೀ ದತ್ತ ಭಾಗವತ ಎಂಬ ಈ ಮಹಾಗ್ರಂಥದ ಸಮಗ್ರ ಸಾರವಾಗಿದೆ. ಇರಲಿ, ಅತ್ತ ಭಗವಂತನು ಮತ್ತೆ ಇಂದಿನ ತನ್ನ 7ನೆಯ ಅವತಾರವಾಗಿ ದರ್ಶಿಸಿದ್ದು ಯಜ್ಞಾವತಾರ. ಈತನು ರುಚಿ ಎಂಬ ಪ್ರಜಾಪತಿಯ ಪತ್ನಿ ಆಕುತಿಯ ಗರ್ಭದಿಂದ ಜನಿಸಿ ತನ್ನ ಪುತ್ರರಾದ ಯಾಮ, ಹರಿ ಮುಂತಾದ ದೇವತೆಗಳೊಡನೆ ಸ್ವಯಂಭೂವ ಮನ್ವಂತರವನ್ನು ರಕ್ಷಿಸಿದನು. 8ನೇ ಬಾರಿಗೆ ಭಗವಂತನು ನಾಭಿರಾಜನ ಪತ್ನಿಯಾದ ಮೇರುದೇವಿಯಲ್ಲಿ ಋಷಭದೇವನ ರೂಪದಲ್ಲಿ ಅವತರಿಸಿ ಎಲ್ಲ ಆಶ್ರಮಗಳಿಗೂ ವಂದನೀಯವಾಗಿರುವ ಪರಮಹಂಸ ಮಾರ್ಗವನ್ನು ಆಚರಿಸಿ ತೋರಿಸಿಕೊಟ್ಟನು. ಮುಂದೆ ಭಗವಂತನು ತನ್ನ 9ನೇ ಅವತಾರವಾಗಿ ಪ್ರದ್ಯು ಮಹಾರಾಜನ ರೂಪದಲ್ಲಿ ಕಾಣಿಸಿಕೊಂಡನು. ಈ ಅವತಾರದಲ್ಲಿ ಅವನು ಪೃಥ್ವಿಯಿಂದ ಸಮಸ್ತ ಔಷಧಗಳನ್ನು ಕರೆದು ಜಗತ್ತಿನ ಅತ್ಯಂತ ಕಲ್ಯಾಣವನ್ನುಂಟು ಮಾಡಿದನು. ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ ತ್ರಿಲೋಕಗಳು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾಗ ಆತನ ಮತ್ಸ್ಯ ರೂಪದಲ್ಲಿ 10ನೇ ಅವತಾರವನ್ನು ಕೈಗೊಂಡನು. ಈ ಅವತಾರದಲ್ಲಿ ಭಗವಂತನು ಮುಂದಿನ ಮನ್ವಂತರದ ಅಧಿಪತಿಯಾದ ವೈವಸತ್ವ ಮನುವನ್ನು ಪೃಥ್ವಿ ರೂಪವಾದ ನೌಕೆಯಲ್ಲಿ ಕುಳ್ಳಿರಿಸಿ ಕಾಪಾಡಿದನು. ಮುಂದೆ ದೇವ ದಾನವರು ಸಮುದ್ರವನ್ನು ಕಡೆಯುತ್ತಿದ್ದಾಗ ಭಗವಂತನು 11ನೇ ಅವತಾರವಾಗಿ ಕೂರ್ಮ ರೂಪದಲ್ಲಿ ಕಾಣಿಸಿಕೊಂಡು ಮಂದಾರ ಪರ್ವತವನ್ನು ತನ್ನ ಬೆನ್ನ ಮೇಲೆ ಹೊತ್ತನು. 12ನೆಯ ಬಾರಿ ತಾನೇ ಧನ್ವಂತರಿ ರೂಪದಲ್ಲಿ ಅಮೃತವನ್ನೆತ್ತಿಕೊಂಡು ಸಮುದ್ರದಿಂದ ಅವತರಿಸಿದನು. ಅವನೇ 13ನೇ ಬಾರಿ ಮೋಹಿನಿ ರೂಪದಲ್ಲಿ ಅವತರಿಸಿ ದೈತ್ಯರನ್ನು ಮೋಹ ಪರವಶರನ್ನಾಗಿ ಮಾಡಿ ದೇವತೆಗಳಿಗೆ ಅಮೃತವನ್ನು ಉಣಿಸಿದನು. 14ನೇ ಅವತಾರದಲ್ಲಿ ಅವನು ನರಸಿಂಹ ರೂಪದಲ್ಲಿ ಪ್ರಕಟವಾಗಿ ಮಹಾಬಲಶಾಲಿಯಾದ ದೈತ್ಯರಾಜ ಹಿರಣ್ಯಕಶ್ಯಪನ ಹೊಟ್ಟೆಯನ್ನು ಸೀಳಿ ಸಂಹಾರಗೈದನು. 15ನೇ ಅವತಾರದಲ್ಲಿ ಭಗವಂತನು ವಾಮನ ರೂಪವನ್ನು ಧರಿಸಿ ಸ್ವರ್ಗದ ರಾಜ್ಯವನ್ನು ದೇವತೆಗಳಿಗೆ ಹಿಂದಕ್ಕೆ ಕೊಡಿಸಲು ಚಕ್ರವರ್ತಿ ಬಲಿರಾಜನ ಯಜ್ಞಭೂಮಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ಬೇಡಿ ಬಲಿಯಿಂದ ಸ್ವರ್ಗದ ರಾಜ್ಯವನ್ನು ಇಂದ್ರನಿಗೆ ದಯಪಾಲಿಸಿದನು. 16ನೇ ಅವತಾರದಲ್ಲಿ ಭಗವಂತನು ಪರಶುರಾಮ ಅವತಾರದಲ್ಲಿ ಪೃಥ್ವಿ ಮೇಲಿನ ರಾಜರುಗಳು ಅನೀತಿ ಹಾಗೂ ಅಮಾನವೀಯತೆಯಿಂದ ವರ್ತಿಸುವುದನ್ನು ನೋಡಿ ಕ್ರೋಧಗೊಂಡವನಾಗಿ ಪೃಥ್ವಿಯನ್ನು ಸುತ್ತಿ ಸುತ್ತಿ ದುಷ್ಟ ಕ್ಷತ್ರಿಯರನ್ನು ಶೂನ್ಯವಾಗುವಂತೆ ಮಾಡಿದನು. ಇದಾದ ಬಳಿಕ ಭಗವಂತನು ತನ್ನ 17ನೇ ಅವತಾರದಲ್ಲಿ ಪರಾಶರರ ಮೂಲಕ ಸತ್ಯವತಿಯ ಗರ್ಭದಿಂದ ವೇದವ್ಯಾಸ ರೂಪದಲ್ಲಿ ಕಾಣಿಸಿಕೊಂಡನು. ಆಗ ಜನರ ಜ್ಞಾನ ಮತ್ತು ಧಾರಣಾ ಶಕ್ತಿ ಕಡಿಮೆಯಾಗುವುದನ್ನು ಕಂಡು ವೇದ ವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಂಗಡಿಸಿದನು. 18ನೆಯ ಅವತಾರದಲ್ಲಿ ಭಗವಂತನು ದೇವತೆಗಳ ಕಾರ್ಯವನ್ನು ನೆರವೇರಿಸಲು ರಾಜನಾಗಿ ರಾಮಾವತಾರದಿಂದ ಅವತರಿಸಿ ಸೇತುಬಂಧನ, ರಾವಣ ವಧೆ ಮುಂತಾದ ಪರಾಕ್ರಮಪೂರ್ಣ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದನು. 19ನೆಯ ಮತ್ತು 20ನೆಯ ಅವತಾರದಲ್ಲಿ ಭಗವಂತನು ಕ್ರಮವಾಗಿ ಬಲರಾಮ ಹಾಗೂ ಶ್ರೀಕೃಷ್ಣ ಎಂಬ ಹೆಸರುಗಳಿಂದ ಪ್ರಕಟಗೊಂಡು ಭೂಮಿಯ ಭಾರವನ್ನು ಇಳಿಸಿದನು. ಮುಂದೆ ಮತ್ತೆ ಭೂಮಿಯ ಮೇಲೆ ಕಲಿಯು ಪ್ರಬಲವಾಗಲು ಭಗವಂತನು ಮಗಧ ದೇಶದಲ್ಲಿ ದೇವದ್ವೇಷಿಗಳಾದ ದೈತ್ಯರನ್ನು ಮೋಹಗೊಳಿಸುವುದಕ್ಕಾಗಿ ಅಜನ ಎಂಬುವವನಿಗೆ ಪುತ್ರ ರೂಪದಲ್ಲಿ ಬುದ್ಧಾವತಾರವನ್ನು ತಾಳುವನು. ಆ ಅವತಾರದಲ್ಲಿ ಅವನು ಭೂಲೋಕದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಿದನು. ಭಗವಂತನ ಇನ್ನುಳಿದ ಅವತಾರಗಳಲ್ಲಿ ಹಂಸ
ಮತ್ತು ಹಯಗ್ರೀವ ಅವತಾರಗಳೂ ಕೂಡ ಪ್ರಮುಖವಾದವುಗಳಾಗಿವೆ. ಮುಂದೆ ಭೂಲೋಕದಲ್ಲಿ ಕಲಿಯುಗವು ಪ್ರಾರಂಭವಾದ ಬಹಳ ದಿನಗಳ ಮೇಲೆ, ಅಂದರೆ ಕಲಿಯ ಕೊನೆಯಲ್ಲಿ ಭಗವಂತನು ಕಲ್ಕಿಯಾಗಿ ಅವತಾರವಾಗುವುದನ್ನು ಹಾಗೂ ಅವನೇ 24ನೆಯವನಾಗಿ ಹಿಮಾಲಯ ಪ್ರಾಂತದ ಶಂಬಲ ಗ್ರಾಮದಲ್ಲಿ ವಿಷ್ಣುಯಶನೆಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಎಂಬ ನಾಮದಿಂದ ಜನ್ಮ ತಾಳುವನೆಂಬುವ ಉಲ್ಲೇಖವೂ ಕೂಡ ಮಹರ್ಷಿ ವೇದವ್ಯಾಸ ಪ್ರಣೀತ ಶ್ರೀ ಭಾಗವತ ಸುಧಾಸಾಗರದಲ್ಲಿ ಉಲ್ಲೇಖನೀಯವಾಗಿದೆ. ಭಗವಂತನ ಅವತಾರಗಳು ಇಷ್ಟೇ ಅಲ್ಲದೆ ಅಗಣಿತವಾದವುಗಳಾಗಿವೆ. ಅವನು ವಿರಾಟ ಸ್ವರೂಪ ವಿಶ್ವದರ್ಶಕನಾಗಿದ್ದಾನೆ. ಹೀಗೆ ಸಕಲಕ್ಕೂ ಕಾರಣನಾದ ಭಗವಂತನು ಭೂಮ್ಯಾಕಾಶದ ಒಳಹೊರಗೂ ಪಸರಿಸಿದ್ದಾನೆ. ಅಂತಹ ಅವನ ಪ್ರಕಾಂಡವಾದ ಅವತಾರಗಳಲ್ಲಿ ಶ್ರೀ ದತ್ತಾವತಾರದ ಸುರಸ ಚರಿತ್ರೆಯು ವಿಶಿಷ್ಟವೂ ಅಗೋಚರ ಅಗಮ್ಯವೂ ಆಗಿರುತ್ತದೆ. ಇರಲಿ, ಬಹಳ ಹಿಂದೆ ಅಂದರೆ ಕಲಿಯುಗದಲ್ಲಿ ಭೂಮಿಯ ಮೇಲೆ ಎಲ್ಲರೂ ದೇವಮಯರಾಗಿದ್ದರು. ಎಲ್ಲೆಂದರಲ್ಲಿ ಜಪತಪಗಳೇ ಸಾಗುತ್ತಿದ್ದವು. ಒಟ್ಟಿನಲ್ಲಿ ಭಕ್ತಿ ಧ್ಯಾನಪೂರ್ಣವಾದ ಸಾಧು ಸಂತರು ಋಷಿಮುನಿಗಳ ಯುಗವೇ ಅದಾಗಿತ್ತು. ಅಂತಹ ಋಷಿಶ್ರೇಷ್ಠರಲ್ಲಿ ಸಪ್ತ ಋಷಿಗಳಾದ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕೃತು ಹಾಗೂ ವಸಿಷ್ಠರು ತ್ರಿಕಾಲ ಜ್ಞಾನಿಗಳಾಗಿ 3 ಲೋಕದಲ್ಲೂ ಪ್ರಖ್ಯಾತಿಯನ್ನು ಹೊಂದಿದ್ದರು. ಅಂತಹ ಸಪ್ತಋಷಿ ಶ್ರೇಷ್ಠರಲ್ಲಿ ಒಬ್ಬರಾದ ಅತ್ರಿ ಅನಸೂಯ ದಂಪತಿಗಳ ಘೋರ ತಪಸ್ಸಿನ ಫಲವಾಗಿ ಜನಿಸಿದ ಶ್ರೀ ದತ್ತಾತ್ರೇಯನೇ ಮುಂದೆ ಲೋಕಕ್ಕೆ ಗುರು ಶಿಷ್ಯ ಸಂಪ್ರದಾಯವನ್ನು ಪ್ರಚುರಪಡಿಸುತ್ತಾನೆ. ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಏಕತ್ರಯವಾಗಿ ಜನಿಸಿದ ದತ್ತಾತ್ರೇಯನಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆಂಬ ಅಭಿಧಾನವು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂಬ ಮಹಾಮಂತ್ರವು ಶೋಭಾಯಮಾನವಾಗಿದೆ. ಅಂತಹ ಶ್ರೀ ದತ್ತಾತ್ರೇಯನ ಷಷ್ಟಮ ಅವತಾರಗಳೂ ಅಲ್ಲದೆ ಶ್ರೀ ದತ್ತಾತ್ರೇಯನ ಶಿಷ್ಯರು ಪ್ರಶಿಷ್ಯರಾದ ನವನಾಥರ ಸುರಸ ಚರಿತ್ರೆಯನ್ನು ದತ್ತಭಕ್ತ ಜಿಜ್ಞಾಸುಗಳಿಗೆ ತೀರಾ ಮಂದಮತಿಯಾದ ನಾನು ಕೇವಲ ದತ್ತ ಕೃಪೆಯಿಂದಾಗಿ ಈ ಗ್ರಂಥದ ಮೂಲಕ ಅರುಹಲು ಪ್ರಯತ್ನಿಸಿದ್ದೇನೆ. ಇಲ್ಲಿ ನಾನು ಕೇವಲ ನಿಮಿತ್ಯ ಮಾತ್ರ. ನನ್ನೊಳಗಿರುವ ಅವನೇ ಇದಕ್ಕೆಲ್ಲ ಕಾರಣೀಕರ್ತನು. ಹೀಗೆ ಕಾರಣ ವಿಶ್ವವೇ ಆಗಿರುವ ದತ್ತಾತ್ರೇಯನು ತಂದೆಯು ಆಚರಿಸಿದ ನವವಿಧ ಭಕ್ತಿ ಜ್ಞಾನ ಮತ್ತು ವೈರಾಗ್ಯದ ಮಾರ್ಗವನ್ನು ಮನುಕುಲವಷ್ಟೇ ಅಲ್ಲದೆ ಸಕಲ ಚರಾಚರ ಜೀವಕೋಟಿಗೆ ಅರುಹಲು ತ್ರೇತಾಯುಗದ ಆದಿಯಲ್ಲಿ ಮಾನವ ದೇಹಿಯಾಗಿ ಅವತರಿಸುವ ಮೂಲಕ ಕಾರ್ತವೀರ್ಯನಿಗೆ ವೈರಾಗ್ಯ ಮಾರ್ಗವನ್ನು, ಅಲರ್ಕನಿಗೆ ಯೋಗ ಸಾಧನೆಯನ್ನೂ ಅಲ್ಲದೆ ಯದುರಾಜನಿಗೆ ವಿರಕ್ತಿ ಮಾರ್ಗವನ್ನು ಬೋಧಿಸುವಾಗ ಈ ಹಿಂದೆ ತಾನು ಕಂಡುಕೊಂಡ ತನ್ನ 24 ಗುರುಗಳಾದ ಪೃಥ್ವಿ, ವಾಯು, ಆಕಾಶ, ಅಗ್ನಿ, ಜಲ, ಚಂದ್ರ, ಸೂರ್ಯ, ಪಾರಿವಾಳ, ಕಪೋತ ಪಕ್ಷಿ, ಅಜಗರ, ಸಮುದ್ರ, ಪತಂಗ, ಜೇನುನೊಣ, ಆನೆ, ಭೃಂಗ, ಜಿಂಕೆ, ಮೃಗ, ಮೀನು, ಪಿಂಗಳ, ಕುರರ ಪಕ್ಷಿ, ಬಾಲಕ, ಕುಮಾರಿ, ಬಾಣಕರ್ತ, ಸರ್ಪ, ಜೇಡರ ಹುಳು ಅಲ್ಲದೆ ನರದೇಹ ಮುಂತಾದವುಗಳಿಂದ ಪಡೆದ ಜ್ಞಾನವನ್ನು ಯದುರಾಜನಿಗೆ ಸಾಂಗವಾಗಿ ಅರಹುವನು. ಅಂತಹ ಭಕ್ತಿ ಮುಕ್ತಿದಾಯಕನಾದ ಶ್ರೀ ಗುರು ದತ್ತಾತ್ರೇಯನ ಸುರಸ ಚರಿತ್ರೆಯನ್ನು ಭಕ್ತರಿಗೆ ಈ ಸದ್ಗ್ರಂಥದ ಮೂಲಕ ಅರ್ಪಿಸಲಾಗಿದೆ. ಇದನ್ನು ಭಕ್ತಾದಿಗಳು ಇದೇ ಮಹಾಗ್ರಂಥದ ಮುಂದಿನ ಸಮಸ್ತ ಅಧ್ಯಾಯಗಳಲ್ಲಿ ಸಾಧ್ಯಂತವಾಗಿ ಆಲಿಸಬಹುದಾಗಿದೆ. ಇನ್ನು ಗುರುಮಹಿಮೆ ಎಂತೆಂದರೆ ಪೂರ್ವದಲ್ಲಿ ಭಗವಾನ್ ಶಿವನು ಪಾರ್ವತಿಯೊಂದಿಗೆ ಗುರುಗೀತೆಯನ್ನು ಬೋಧಿಸಲು ನಾರದನೂ ಕೂಡ ಅದನ್ನು ಭಕ್ತಿಯಿಂದ ಆಲಿಸುವನು. ಅಲ್ಲಿ ಗುರುತತ್ವ ಮತ್ತು ಗುರು ಮಹಿಮೆಯನ್ನು ಸಾಂಗವಾಗಿ ಶಿವನು ಪಾರ್ವತಿಗೆ ವಿವರಿಸಿದನು. ಲೋಕವಾಸಿಗಳಿಗೆ ಬೋಧಿಸಲಾಯಿತು. ಅಂಥ ಗುರು ಮಹಿಮೆಯನ್ನು ಕುರಿತು ಕೆಲವು ಸಂಸ್ಕೃತ ಶ್ಲೋಕಗಳ ವಿವರಣೆಗಳು ಈ ಕೆಳಗಿನಂತೆ ವಿವರಿಸಲಾಗಿದೆ. ಅದು ಎಂತೆಂದರೆ ಗುರು ಶಿವೋ ಗುರುರ್ದೇವೋ ಗುರುರ್ಬಂಧು ಶರೀರಾಣಾಂ ಗುರುರಾತ್ಮ ಗುರುರ್ಜೀವೋ ಗುರೋರನ್ಯನ್ಯ ವಿದ್ಯತೆ. ಅಂದರೆ ಮನುಷ್ಯರಿಗೆ ಗುರುವೇ ಶಿವನು, ಗುರುವೇ ದೇವನು, ಗುರುವೇ ಬಂಧುವು, ಗುರುವೇ ಆತ್ಮನು ಹಾಗೂ ಗುರುವೇ ಜೀವವು. ನಿಜವಾಗಿಯೂ ಗುರುವಿನಿಂದಧಿಕ ಬೇರಾವುದೂ ಇಲ್ಲ ಎಂಬುದೇ ಇದರ ತಾತ್ಪರ್ಯವಾಗಿದೆ.
ನ ಸುಖಂ ವೇದಶಾಸ್ತ್ರೇಷು ನ ಸುಖಂ ಮಂತ್ರಯಂತ್ರಕ್ಕೆ ಗುರುಃ ಪ್ರಸಾದದಾನ್ಯತ್ರ ಸುಖಂ ನಾಸ್ತಿ ಮಹೀತಲೆ. ವೇದ ಹಾಗೂ ಶಾಸ್ತ್ರಗಳಲ್ಲಿ ಸುಖವಿಲ್ಲ, ಮಂತ್ರ ಹಾಗೂ ಯಂತ್ರಗಳಲ್ಲಿ ಸುಖವಿಲ್ಲ. ಈ ಪೃಥ್ವಿಯಲ್ಲಿ ಗುರುದೇವರ ಕೃಪಾ ಪ್ರಸಾದದ ವಿನಃ ಬೇರೆಲ್ಲೂ ಸುಖವಿಲ್ಲ ಎಂದು ಶಿವನು ಪಾರ್ವತಿಗೆ ನಿವೇದಿಸುತ್ತಾನೆ. ಶಿವನು ಮತ್ತೆ ಮುಂದುವರಿದು, ಗುರು ವಿಷ್ಣು ಸತ್ವಮಯೋ ರಾಜಸಶ್ಚತುರಾನನಃ ತಾಮಸೋ ರುದ್ರರೂಪೇಣ ಸೃಜತ್ಯವತಿ ಹಂತಿ ಚ ಎಂಬಲ್ಲಿ ಗುರುದೇವನೇ ಸತ್ವಗುಣಿಗಳಾಗಿ ವಿಶ್ವರೂಪದಲ್ಲಿ ಜಗತ್ತಿನ ಪಾಲನೆ ಮಾಡುತ್ತಾನೆ. ರಜೋಗುಣಿಯಾಗಿ ಬ್ರಹ್ಮರೂಪದಿಂದ ಜಗತ್ತಿನ ಸೃಷ್ಟಿ ಮಾಡುತ್ತಾನೆ ಹಾಗೂ ತಮೋಗುಣಿಯಾಗಿ ಶಂಕರ ರೂಪದಿಂದ ಜಗತ್ತಿನ ಸಂಹಾರ ಮಾಡುತ್ತಾನೆ ಎಂದು ಗುರು ಮಹತಿಯನ್ನು ಕುರಿತು ಶಿವನು ಪಾರ್ವತಿಗೆ ಹೇಳುತ್ತಾನೆ. ಮತ್ತೆ ಶಿವನು ಪಾರ್ವತಿಯನ್ನು ಕುರಿತು ಯದ್ಯಪ್ಯಾಧಿತ ನಿಗಾಮಃ ಷಡಂಗ ಆಗಮಃ ಪ್ರಿಯೇ ಆಧ್ಯಾತ್ಮಾದಿನಿ ಶಾಸ್ತ್ರಾಣಿ ಜ್ಞಾನಂ ನಾಸ್ತಿ ಗುರುವಿನ. ಹೇ ಪ್ರಿಯೇ, ಮನುಷ್ಯ ಬೇಕಾದರೆ 4 ವೇದಗಳನ್ನು ಓದಲಿ, ವೇದದ 6 ಅಂಗಗಳನ್ನೂ ಓದಲಿ, ಆಧ್ಯಾತ್ಮ ಶಾಸ್ತ್ರ ಮೊದಲಾದವುಗಳು ಓದಲಿ, ಆದರೂ ಗುರುವಿನ ಕೃಪೆಯಿಲ್ಲದೆ ಜ್ಞಾನವು ಪ್ರಾಪ್ತಿಯಾಗುವುದಿಲ್ಲ. ಅಲ್ಲದೆ ವಿದ್ಯಾಂ ಧನಂ ಬಲಂ ಚೈವ ತೇಷಭಾಗ್ಯ ನಿರರ್ಥಕಂ ಯೇಷಾಂ ಗುರುಕೃಪಾಂ ನಾಸ್ತಿ ಅಧೋ ಗಚ್ಚತಿ ಪಾರ್ವತಿ. ಯಾರ ಮೇಲೆ ಶ್ರೀ ಗುರುದೇವರ ಕೃಪೆ ಇರುವುದಿಲ್ಲವೋ ಅವನ ವಿದ್ಯೆ, ಧನ, ಬಲ ಹಾಗೂ ಭಾಗ್ಯ ನಿರರ್ಥಕವು. ಹೇ ಪಾರ್ವತಿ, ಅಂತಹವನ ಅಂತಃಪತನವಾಗುತ್ತದೆ ಎನ್ನುತ್ತಾನೆ. ಮತ್ತೆ ಶಿವನು ಮುಂದುವರಿದು, ಕುಲಂ ಧನಂ ಬಲಂ ಶಾಸ್ತ್ರಂ ಬಾಂಧವ ಸೋದರ ಇಮೆ ಮರಣೇನೋಪಯಜ್ಯಂತೆ ಗುರುರೇಕೋ ಹಿ ತಾರಕಃ. ತನ್ನ ಕುಲ, ಧನ, ಶಕ್ತಿ, ಶಾಸ್ತ್ರ, ಬಂಧು ಬಳಗ, ಸಹೋದರ ಇವೆಲ್ಲವೂ ಮೃತ್ಯುವಿನ ಸಮಯದಲ್ಲಿ ಯಾವ ಕೆಲಸಕ್ಕೂ ಬರುವುದಿಲ್ಲ. ಕೇವಲ ಗುರುದೇವನೇ ಈ ಸಮಯದಲ್ಲಿ ಆಶ್ರಯದಾತನು ಹಾಗೂ ಶರೀರಮಿಂದ್ರಿಯಂ ಪ್ರಾಣಶ್ಚಾರ್ಥ ಸ್ವಜನ ಬಂಧುತಾಂ ಮಾತೃಕುಲಂ ಪಿತೃಕುಲಂ ಗುರುರೇವನ ಸಂಶಯ. ಶರೀರ, ಇಂದ್ರಿಯ, ಪ್ರಾಣ, ಧನ, ಸ್ವಜನ, ಬಂಧು ಬಾಂಧವರು, ತಾಯಿಯ ಕುಲ, ತಂದೆಯ ಕುಲ ಇದೆಲ್ಲವೂ ಗುರುದೇವನೇ, ಇದರಲ್ಲಿ ಸಂಶಯವಿಲ್ಲ. ಇನ್ನು ಶಿವನು ಮುಂದುವರೆದು, ಗುರುರೇಕೋ ಜಗತ್ ಸರ್ವಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಗುರೋಃ ಪರತರಂ ನಾಸ್ತಿ ತಸ್ಮಾತ್ ಸಂ ಪೂಜಯೇತ್ ಗುರುಂ. ಬ್ರಹ್ಮ, ವಿಷ್ಣು, ಮಹೇಶ್ವರರೂ ಸಹಿತ ಇಡೀ ಭೂಮಂಡಲವು ಗುರುವಿನಲ್ಲಿ ಸಮಾಧಿಷ್ಠವಾಗಿದೆ. ಗುರುದೇವರಿಗಿಂತ ಮಿಗಿಲಾದದ್ದು ಬೇರೇನೂ ಇಲ್ಲ. ಆದ್ದರಿಂದ ಅಂತಹ ಗುರುದೇವರ ದೇವನಾದ ಭಗವಾನ್ ದತ್ತಾತ್ರೇಯ ಮಹಾಗುರುವಿನ ಸುರಸ ಚರಿತೆಯೇ ಇದಾಗಿದೆ. ಇರಲಿ, ಇತ್ತ ಗುರುವಿನ ಕುರಿತ ಸ್ಕಂದ ಪುರಾಣಾಂತರ್ಗತ ಕೆಲವು ಶ್ಲೋಕಾರ್ಥಗಳು ಕೂಡ ಗುರು ಹಾಗೂ ಗುರುಭಕ್ತಿಯ ಕುರಿತು ಹೇಳಿವೆ. ಗುರುವಿದ್ದಲ್ಲಿ ಶಿಷ್ಯ ಅಥವಾ ಶಿಷ್ಯರಿರಲೇಬೇಕು. ಹಾಗಾದರೆ ಗುರು ಶಿಷ್ಯರ ನಡುವೆ ಭಕ್ತಿ ಇರಲೇಬೇಕು. ಅಂತಹ ಗುರು ಭಕ್ತಿಯ ಕುರಿತು ದತ್ತ ಮಹಾತ್ಮೆಯಲ್ಲಿ ನಿರೂಪಿಸಿದಂತೆ ಜ್ಞಾನಯೋಗ, ಕರ್ಮಯೋಗ ಹಾಗೂ ರಾಜಯೋಗ ಇವುಗಳಿಗೆ ಮಿಗಿಲಾದದ್ದು ಭಕ್ತಿ ಯೋಗವೊಂದಿದೆ ಎಂದು ಸುಂದರವಾಗಿ ಹೇಳಲಾಗಿದೆ. ಅಂತಹ ನವವಿಧ ಭಕ್ತಿ ಯೋಗದ ಕುರಿತು ಈ ಕೆಳಗಿನಂತೆ ವಿವರಿಸಲಾಗಿದೆ. ಅವುಗಳೆಂದರೆ ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಮಾತ್ಮ ನಿವೇದನಂ. ಅಂದರೆ ಶ್ರವಣ, ಕೀರ್ತನೆ, ಸ್ಮರಣೆ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಹಾಗೂ ಆತ್ಮನಿವೇದನೆ ಮುಂತಾದವುಗಳು. ಹಿಂದೆ ಕಾರ್ತವೀರ್ಯ, ಅಲರ್ಕ, ಆಯುರಾಜ, ಯದುರಾಜ, ಪ್ರಹ್ಲಾದ, ವೇದಧರ್ಮ, ದೀಪಕ ಮುಂತಾದವರು ನವವಿಧ ಭಕ್ತಿಯನ್ನು ಆಚರಿಸುವ ಮೂಲಕ ಶ್ರೀ ದತ್ತನಲ್ಲಿ ಲೀನವಾಗಿ ನಿರ್ವಾಣ ಸ್ಥಿತಿಯನ್ನು ಹೊಂದಿದರು. ಹೀಗೆ ಪರಾತ್ಪರ ಪರಮಾತ್ಮನ ಸಗುಣ ಭಕ್ತಿ ಹಾಗೂ ನಿರ್ಗುಣ ಭಕ್ತಿಗಳನ್ನು ಆಶ್ರಯಿಸಿ ಕೃತಾರ್ಥರಾಗಿರುವ ಅನೇಕ ಮಹಾತ್ಮರು, ಸಂತರು, ಶರಣರು, ಭಗವದ್ಭಕ್ತರು, ಹರಿದಾಸರು ನಮ್ಮ ಈ ಪವಿತ್ರ ಭರತ ಭೂಮಿಯಲ್ಲಿ ಅಲೌಕಿಕ ಇತಿಹಾಸವನ್ನು ನಿರ್ಮಿಸಿರುವರು. ಆದರೆ ಇವೆಲ್ಲವುಗಳಾಚೆಗೆ ನಿಂತ ಪೂರ್ಣ ಬ್ರಹ್ಮನಾದ ಶ್ರೀ ಗುರು ದತ್ತಾತ್ರೇಯನು ಬಹು ಕರುಣಾಮಯಿಯು ಬಯಲು ಭಾವದವನಾಗಿದ್ದು ಅವನು ಸಹಜ ಭಕ್ತಿಗೊಲೆಯುವವನಾಗಿದ್ದರಿಂದ ಆತನು ಇಂತಹದೇ ಭಕ್ತಿ, ಇಂತಹದೇ ನೇಮ ಬೇಕೆಂಬುವವನಲ್ಲ.
ಭಕ್ತರು ಮನದುಂಬಿ ಮಾಡುವ ಯಾವುದೇ ರೀತಿಯ ಭಕ್ತಿಗೆ ತತ್ಕ್ಷಣವೇ ಬಂದು ಭಕ್ತಿಗೆ ಅಪ್ಪಿಕೊಳ್ಳುವ ಸ್ವಭಾವದವನು. ಅಂತೆಯೇ ಅವನಿಗೆ ಭಕ್ತರ ಭಕ್ತ, ಭಕ್ತರ ದಾಸನೆಂದೆಲ್ಲ ಕರೆಯಲ್ಪಡುತ್ತದೆ. ಅಂತಹ ಭಕ್ತರ ಭಾಗ್ಯವಿದಾತನಾದ ಶ್ರೀ ಗುರುದತ್ತನ ಹಾಗೂ ಅವನ ಅವತಾರಗಳ ಕುರಿತಾದ ಸುರಸ ಚರಿತ್ರೆಯನ್ನು ಈ ಪವಿತ್ರ ಗ್ರಂಥದ ತುಂಬೆಲ್ಲ ಭಕ್ತಿ, ಜ್ಞಾನ, ಮುಕ್ತಿ ಮಾರ್ಗ ಭರಿತವಾಗಿ ತುಂಬಿಕೊಂಡಿದೆ. ಇದೊಂದು ಅನಿಂದನೀಯ ಹಾಗೂ ಅತಿಮೌಲಿಕ ಮಹಾಗ್ರಂಥವಾಗಿದ್ದು ಭಕ್ತರು ಭಕ್ತಿಯಿಂದ ಆಲಿಸಲು ಅಂಥವರ ಮನದ ಮಲಿನತೆ ಕಳೆದು ಹೋಗುವುದರಲ್ಲಿ ಸಂದೇಹವಿಲ್ಲ. ಇರಲಿ, ದತ್ತಾತ್ರೇಯನು ಪೂರ್ವದಲ್ಲಿ ತಾನು ಕಟ್ಟುಕೊಳ್ಳುವ ಮೂಲಕ ಅತ್ರಿ ಅನಸೂಯ ದಂಪತಿಗಳಿಗೆ ಮಗನಾಗಿ ಅವತರಿಸಿದ್ದಲ್ಲದೆ ಎಲ್ಲಕ್ಕೂ ಅತೀತನಾದ ಅವಧೂತ ತತ್ವದ ಮೂಲಕ ಅನಂತನಾಗಿ ತ್ರಿಲೋಕ ಕಲ್ಯಾಣ ಮಾಡಿದನು. ಅಷ್ಟೇ ಅಲ್ಲದೆ ಅವನು ದಿಗಂಬರನಾಗಿ ಯುಗ ಯುಗಾಂತರದವರೆಗೂ ಹಲವಾರು ಅವತಾರಗಳು ತಾಳುವ ಮೂಲಕ ಚರ ಮತ್ತು ಚಿರಾಯುವಾಗಿದ್ದಾನೆ. ಇಂತಿರುವ ದತ್ತಾತ್ರೇಯನು ಯೋಗಿರಾಜ ಅತ್ರಿವರದ ದತ್ತಾತ್ರೇಯ, ಕಾಲಾಗ್ನಿಶಮನ, ಯೋಗಿ ಜನವಲ್ಲಭ, ಲೀಲಾ ವಿಶ್ವಂಬರ, ಸಿದ್ಧರಾಜ, ಜ್ಞಾನಸಾಗರ, ವಿಶ್ವಂಬರ ಅವಧೂತ, ಮಾಯಾ ಮುಕ್ತಾವಧೂತ, ಮಾಯಾ ಯುಕ್ತಾವಧೂತ, ಆದಿಗುರು, ಶಿವಗುರು, ದೇವದೇವೇಶ್ವರ, ದಿಗಂಬರ, ಕಮಲಾಲೋಚನ ಮುಂತಾದ ಷೋಡಶ ಲೀಲಾವತಾರಗಳನ್ನು ತಾಳುವ ಮೂಲಕ ಲೋಕಕ್ಕೆ ಆತ್ಮತತ್ವವನ್ನು ಕೂಡ ಬೋಧಿಸಿದನು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎನ್ನುವ ಗೀತ ಶ್ಲೋಕದಂತೆ ಸಮಸ್ತ ಭೂಮಂಡಲ, ಅದರಲ್ಲೂ ವಿಶೇಷವಾಗಿ ಭರತ ಭೂಮಿಯಲ್ಲಿ ಯಾವಾಗ ಧರ್ಮದ ಗ್ಲಾನಿಯಾಗುತ್ತದೆಯೋ ಆವಾಗ ನನ್ನ ಅವತಾರವಾಗಿ ನನ್ನಿಂದ ಅಧರ್ಮವನ್ನು ಅಳಿಸಿ ಹಾಕಲ್ಪಡುತ್ತದೆ ಹಾಗೂ ಅಲ್ಲಿ ಮತ್ತೆ ಸದ್ಧರ್ಮ ಅನಾವರಣಗೊಳ್ಳುತ್ತದೆ ಎಂದು ಸಾಕ್ಷಾತ್ ಭಗವಂತನೇ ತನ್ನ ಕೃಷ್ಣಾವತಾರದಲ್ಲಿ ಅರ್ಜುನನಿಗೆ ಹೇಳಿರುವಂತೆ ಹಲವಾರು ಯುಗಗಳಿಂದ ಅವನು ಹಲವಾರು ಅವತಾರಗಳು ಧರಿಸಿ ಬಂದು ಲೋಕ ಕಲ್ಯಾಣಗೈದದ್ದರಲ್ಲಿ ದತ್ತಾವತಾರವು ಪ್ರಕಾಂಡಾವತಾರವಾಗಿರುವುದು. ಅಂತಹ ದತ್ತಮೂರ್ತಿಯ ಪೂರ್ವದಲ್ಲಿ ಅಂದಿನ ಭರತಖಂಡದ ಹಿಮಾಲಯ ಪ್ರಾಂತ್ಯದಲ್ಲಿ ಅನುಸೂಯ ಅತ್ರಿನಂದನನಾಗಿ ಅವತರಿಸಿ ಬಹುಕಾಲದವರೆಗೆ ಮಾತಾಪಿತರ ಸೇವೆಯನ್ನು ಬಹುಭಕ್ತಿಯಿಂದ ಆಚರಿಸಿ ಮುಂದೆ ಗಿರ್ನಾರ್ದಲ್ಲಿ ಸಹಸ್ರಾರು ವರ್ಷಗಳ ಕಾಲ ಘೋರ ತಪಗೈದು ಮತ್ತೆ ಅಲ್ಲಿಂದ ಜಂಬೂದ್ವೀಪದತ್ತ ತೆರಳಿ ಅಲ್ಲಿನ ಸಹ್ಯಾದ್ರಿ ತಪ್ಪಲಿನ ದ್ರೋಣಗಿರಿಯಲ್ಲಿ ಬಹುಕಾಲದವರೆಗೆ ನೆಲೆ ನಿಂತು ಕಾರ್ತವೀರ್ಯ, ಅಲರ್ಕ, ಪರಶುರಾಮ, ಯದುರಾಜ, ದಲಾದನ ಮುನಿ ಮುಂತಾದವರ ಭಕ್ತಿಗೆ ಒಲಿದು ಅವರನ್ನು ಉದ್ಧರಿಸಿದ ಕಥೆಯು ಇದೇ ಸದ್ಗ್ರಂಥದ ಆದಿಕಾಂಡದಲ್ಲಿ ವಿಸ್ತೃತಗೊಂಡಿದೆ. ಮುಂದೆ ತ್ರೇತಾಯುಗದಲ್ಲಿ ಭಗವಾನ್ ವಿಷ್ಣುವು ರಾಮಾವತಾರದಲ್ಲಿ ಸಿಂಹಳ ದೇಶದ ರಾಜನಾದ ದಶಮುಖ ರಾವಣನನ್ನು ಸಂಹರಿಸಿ ಕದ್ದೊಯ್ದು ಸೀತಾ ಮಾತೆಯನ್ನು ಗೆದ್ದು ತಂದ. ಅದಕ್ಕೂ ಪೂರ್ವದಲ್ಲಿ ಒಂದು ಸಲ ರಾಮನು ಸೀತೆಯೊಂದಿಗೆ ಅತ್ರಿಮುನಿಯ ಆಶ್ರಮಕ್ಕೆ ಹೋದಾಗ ಮಹಾಸತಿ ಅನುಸೂಯ ಮಾತೆಯ ಸೀತೆಯನ್ನು ಆಳವಾಗಿ ಆದರಿಸಿ ಆಕೆಗೆ ಹಲವು ಬಗೆಯ ಸ್ತ್ರೀಧರ್ಮ ಕುರಿತಾದ ರಹಸ್ಯಗಳನ್ನು ಹೇಳಿ ಅನಂತರ ಆಕೆಗೆ ಸೌಭಾಗ್ಯವನ್ನು ವೃದ್ಧಿಸಿಕೊಳ್ಳುವಂತಹ ವಸ್ತ್ರಭೂಷಣ, ಗಂಧ, ಮೌಲ್ಯಾದಿಗಳನ್ನು ನೀಡಿ ಹರಸಿ ಕಳುಹಿಸುವುದನ್ನು ರಾಮಾಯಣದ ಅಯೋಧ್ಯಾಕಾಂಡದ 117ನೇ ಶ್ಲೋಕದಲ್ಲಿ ಉಲ್ಲೇಖವಾಗಿದೆ. ದ್ವಾಪರದಲ್ಲಿ ಆ ವಿಷ್ಣುವೇ ಕೃಷ್ಣನಾಗಿ ಅವತರಿಸಿ ಬಂದು ಪಾಂಡವ ಕೌರವರ ನಡುವೆ ಯುದ್ಧದಲ್ಲಿ ಕೃಷ್ಣನು ಅರ್ಜುನನಿಗೆ ಶ್ರೀಮದ್ ಭಗವದ್ಗೀತೆಯನ್ನು ಬೋಧಿಸಿ ಧರ್ಮಯುದ್ಧ ಸಾರುತ್ತಾನೆ. 18 ದಿನಗಳ ಕಾಲ ನಡೆದ ಮಹಾಭಾರತದ ಆ ಘನಘೋರ ಯುದ್ಧದಲ್ಲಿ ಪಾಂಡವರಿಗೆ ಜಯವಾಗುತ್ತದೆ. ಮುಂದೆ ದ್ವಾಪರವು ಅಂತ್ಯವಾಗಲು ಭೂಮಿಯ ಮೇಲೆ ಕಲಿಯುಗ ಪ್ರವೇಶ ಮಾಡುವುದರಿಂದ ಭೂಲೋಕದಲ್ಲಿ ಕಲಿ ಪ್ರಭಾವದಿಂದಾಗಿ ಅನ್ಯಾಯ ಅತ್ಯಾಚಾರಗಳು ಹೆಚ್ಚಾಗಿ ನ್ಯಾಯ ನೀತಿಗೆ ಬೆಲೆಯಿಲ್ಲದಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳು ಉಲ್ಬಣಗೊಂಡು ಅವುಗಳು ಜನಮನಗಳನ್ನು ಪ್ರವೇಶಿಸಲು ಆಗ ಜಗದ ಮೇಲೆ ಅಧರ್ಮವು ತಾಂಡವವಾಡುತ್ತದೆ. ಈ ರೀತಿ ಕಲಿಯುಗದ ಮುಂದಿನ ಲಕ್ಷಣವನ್ನರಿತ ಜಗದ್ರಕ್ಷಕನಾದ ಶ್ರೀಮನ್ನಾರಾಯಣನು ಒಮ್ಮೆ ದ್ವಾರಕೆಯಲ್ಲಿ ನವನಾರಾಯಣರನ್ನು ಆಹ್ವಾನಿಸುವನು.
ಅಲ್ಲದೆ ಅವರನ್ನು ಕುರಿತು ನೀವೆಲ್ಲರೂ ಧರ್ಮ ರಕ್ಷಣೆಗಾಗಿ ಭೂಮಿಯ ಮೇಲೆ ನವನಾಥರಾಗಿ ಅವತರಿಸಿ ಧರ್ಮ ರಕ್ಷಣೆಯ ಕಾರ್ಯ ಮಾಡುತ್ತಾ ನಿಮ್ಮ ನಿಮ್ಮ ಶಕ್ತಿ ಪ್ರದರ್ಶಿಸಿರಿ. ಅಷ್ಟೇ ಅಲ್ಲದೆ ನಿಮಗೆಲ್ಲ ದತ್ತಾತ್ರೇಯನೇ ಆದಿಗುರುವಾಗುವನು. ಅವನ ಕೃಪೆಯಿಂದಾಗಿ ನೀವುಗಳು ಲೋಕದಲ್ಲಿ ಗುರು ಶಿಷ್ಯರ ಮಹತ್ತತ್ವವನ್ನು ಸಾರುತ್ತಾ ನಾಥ ಸಂಪ್ರದಾಯವನ್ನು ಮೆರೆಯಿರಿ ಎನ್ನಲು ನವನಾರಾಯಣರು ಸಂತೋಷಗೊಂಡವರಾಗಿ ತಮ್ಮ ತಮ್ಮ ಒಪ್ಪಿಗೆಯನ್ನು ಸೂಚಿಸುತ್ತಾ ಶ್ರೀಮನ್ನಾರಾಯಣನನ್ನು ವಂದಿಸಿ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳುವರು. ಹೀಗಿರಲು ಮುಂದೆ ಅನತಿ ಕಾಲದಲ್ಲಿ ಅವರೇ ಮುಂದೆ ನವನಾಥರಾಗಿ ಅವತರಿಸಿದ ಪ್ರಸಂಗ ಈ ಮುಂದಿನಂತೆ ವಿವರಿಸಲಾಗಿದೆ. ನವನಾಥರ ಅವತಾರ. ನವನಾಥ ಭಕ್ತಿಸಾರದಲ್ಲಿ ಹೇಳಿರುವಂತೆ ನವನಾರಾಯಣರಾದ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿಹೋತ್ರಿ, ದ್ರುಮಿಲ, ಚಮಸ, ಕರಭಾಜನ ಇವರುಗಳೆಲ್ಲರೂ ಶ್ರೀಮನ್ನಾರಾಯಣನ ಆದೇಶದಂತೆ ಕಲಿಯುಗದಲ್ಲಿ ಕ್ರಮವಾಗಿ ಮಚ್ಚೇಂದ್ರ, ಗೋರಕ್ಷಕ, ಜಲಾಂಧರ, ಕಾನೀಫ, ಗಹನಿ, ಚರಾಪಟಿ, ರೇವಣನಾಥ, ಭರ್ತೃಹರಿ, ನಾಗನಾಥ ಎಂಬ ಹೆಸರಿನಲ್ಲಿ ನವನಾಥರಾಗಿ ಅವತರಿಸಿ ದತ್ತ ಪ್ರಭುವಿನ ಕರುಣಾ ಕಟಾಕ್ಷದಲ್ಲಿ ಲೋಕ ಕಲ್ಯಾಣ ಕಾರ್ಯ ಕೈಗೊಂಡರು. ಇವರುಗಳು ಸಿದ್ಧ ಪುರುಷರಾಗಿದ್ದು ಗುರು ಸಾರ್ವಭೌಮನಾದ ದತ್ತಾತ್ರೇಯನೇ ಇವರಿಗೆಲ್ಲ ಸಮರ್ಥ ಸದ್ಗುರುವು ತಾತನೂ ಆಗಿದ್ದನು. ಇವರುಗಳೆಲ್ಲರೂ ಗುರು ಮಹಾತ್ಮೆಯನ್ನು ಜಗದಗಲ ಮುಗಿಲಗಲ ಮಿಗೆಯಗಲವು ಪ್ರಚುರಪಡಿಸುವ ಮೂಲಕ ನಾಥ ಸಂಪ್ರದಾಯವನ್ನು ಅಜರಾಮರಗೊಳಿಸಿದರು. ಹೀಗಿರಲು ನವನಾಥರು ಮುಂದೆ ಶಕೆ 1700ರವರೆಗೆ ಭೂತಲದಲ್ಲಿ ಪ್ರಕಟ ರೂಪದಲ್ಲಿದ್ದು ಅನಂತರ ಕಾನೀಫನಾಥನು ಮಠದಲ್ಲಿ ಉಳಿದನು. ಮೇಲ್ಭಾಗದಲ್ಲಿ ಮಚ್ಚೇಂದ್ರನಾಥನು ಉಳಿದನು. ಜಲಾಂಧರನಾಥನು ಗರ್ಭಗಿರಿಯಲ್ಲಿ ವಾಸ ಮಾಡಿದನು. ಗರ್ಭಗಿರಿಯ ಕೆಳಭಾಗದಲ್ಲಿ ಗಹನೀನಾಥನು ನಿಂತುಕೊಂಡನು. ವಡವಾಳ ಗ್ರಾಮದಲ್ಲಿ ನಾಗನಾಥನು ಉಳಿಯಲು ವೀಟಾ ಗ್ರಾಮದಲ್ಲಿ ರೇವಣನಾಥನು ವಾಸ ಮಾಡಿದನು. ಇವರಲ್ಲದೆ ಚರಪಟಿನಾಥ, ಚೌರಂಗೀನಾಥ ಹಾಗೂ ನಾಗನಾಥ ಈ ಮೂವರು ಗುಪ್ತ ರೂಪದಲ್ಲಿ ಇನ್ನೂವರೆಗೂ ತೀರ್ಥಯಾತ್ರೆ ಮಾಡುತ್ತಿರುವರೆಂಬುದನ್ನು ನವನಾಥ ಭಕ್ತಿಸಾರದಿಂದ ತಿಳಿದು ಬರುತ್ತದೆ. ಇಷ್ಟೇ ಅಲ್ಲದೆ ಅತ್ತ ಮೀನನಾಥನು ಸುರಲೋಕದಲ್ಲಿ ವಾಸ ಮಾಡಿದರೆ ಗೋರಕ್ಷನಾಥನು ದತ್ತಾತ್ರೇಯನ ಪವಿತ್ರ ಕ್ಷೇತ್ರವಾದ ಗಿರ್ನಾರ್ದಲ್ಲಿ ನಿಂತುಕೊಂಡನು. ಇತ್ತ ಗೋಪಿಚಂದ ಹಾಗೂ ಧರ್ಮನಾಥರು ತಮ್ಮ ಗುರುಕೃಪೆಯಿಂದ ವೈಕುಂಠದಲ್ಲಿ ಉಳಿದರು. ನಂತರ ಮೈನಾವತಿಯೂ ಕೂಡ ವೈಕುಂಠವಾಸವಾದಳು. ಮುಂದೆ ನವನಾಥರ ಶಿಷ್ಯರಾದ 74 ಜನ ಸಿದ್ಧರಿಂದ ನಾಥ ಸಂಪ್ರದಾಯವು ಮತ್ತೆ ಅಭಿವೃದ್ಧಿಗೊಂಡು ಸೂರ್ಯ ತೇಜದಲ್ಲಿ ಪ್ರಕಾಶಿಸಲ್ಪಟ್ಟಿತು ಎನ್ನುವ ಸಂಗತಿಯು ಇದೇ ಮಹಾಗ್ರಂಥದ ಮಧ್ಯಮ ಕಾಂಡದಲ್ಲಿ ಜಿಜ್ಞಾಸುಗಳಿಗೆ ಆಲಿಸಬಹುದಾಗಿದೆ. ಆದರೂ ಭೂಲೋಕದಲ್ಲಿ ಕಲಿಯ ಪ್ರಭಾವ ಮತ್ತೆ ಹೆಚ್ಚಾಗಲು ಅದರ ಉಪಟಳದಿಂದಾಗಿ ಪವಿತ್ರಾತ್ಮಗಳಿಗೆ ಬಹಳ ತೊಂದರೆಯಾಗಿ ಅವರ ಆಚಾರ ವಿಚಾರಗಳೆಲ್ಲವೂ ಗೌಣವಾಗುತ್ತವೆ. ಹಾಡು ಹಗಲೇ ಭೂಮಿಯ ಮೇಲೆ ನಡೆಯಬಾರದ್ದೆಲ್ಲವೂ ನಡೆಯುತ್ತದೆ. ಲೆಕ್ಕವಿಲ್ಲದಷ್ಟು ಜಾತಿ ಮತಗಳು ಬೆಳೆದು ಸೃಷ್ಟಿಕರ್ತನೊಬ್ಬನೇ ಸತ್ಯ ಎನ್ನುವ ಐಕ್ಯ ತತ್ವ ಒಡೆದು ಚೂರು ಚೂರಾಗುತ್ತದೆ. ದೇವನೊಬ್ಬ ನಾಮ ಹಲವು ಎನ್ನುವ ಮಾತು ಜನಮನದಿಂದ ಮಾಯವಾಗುತ್ತದೆ. ಇದನ್ನೆಲ್ಲ ಅರಿತ ಸಾಕ್ಷಾತ್ ದತ್ತಾತ್ರೇಯನೇ ಮತ್ತೆ ಭೂಮಿಗಿಳಿಯುತ್ತಾನೆ. ಕಲಿಯುಗದ ಕೊನೆಯಲ್ಲಿ ಹಲವಾರು ಅವತಾರಗಳು, ಅಂಶಿಕ ಅವತಾರಗಳು ತಾಳುವ ಮೂಲಕ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುತ್ತಾನೆ. ಶ್ರೀಪಾದ ಶ್ರೀ ವಲ್ಲಭ ಚರಿತಾಮೃತದಲ್ಲಿ ಹೇಳಿದಂತೆ ಅವನ ಅಂತಹ ಕಲಿಯುಗದ ಪ್ರಮುಖ ಅವತಾರಗಳೆಂದರೆ ಶ್ರೀಪಾದ ಶ್ರೀವಲ್ಲಭ, ನರಸಿಂಹ ಸರಸ್ವತಿ, ಸ್ವಾಮಿ ಸಮರ್ಥ, ಮಾಣಿಕ್ಯ ಪ್ರಭು, ಸಾಯಿಬಾಬಾ, ಗಜಾನನ ಮಹಾರಾಜ ಮುಂತಾದವುಗಳಾಗಿವೆ. ಅಂತಹ ದತ್ತಾತ್ರೇಯನ ಪ್ರಮುಖ ಅವತಾರಗಳ ಸಂಕ್ಷಿಪ್ತ ಪರಿಚಯವನ್ನು ಈ ಕೆಳಗಿನಂತೆ ನೋಡುವ. ಶ್ರೀಪಾದ ಶ್ರೀ ವಲ್ಲಭಾವತಾರ. ಕಲಿಯುಗದಲ್ಲಿ ಕಲಿ ಪ್ರಭಾವ ಹೆಚ್ಚಾಗಲು ದತ್ತಾತ್ರೇಯನು ಭಕ್ತರ ರಕ್ಷಣೆ ನಿಮಿತ್ತ ಮತ್ತೆ ಮಾನವ ದೇಹಿಯಾಗಿ ಅವತರಿಸಲು ನಿರ್ಧರಿಸುತ್ತಾನೆ. ಅದು ಎಂತೆಂದರೆ, ಹಿಂದೊಂದು ದಿನ ಅಂದರೆ ತ್ರೇತಾಯುಗದಲ್ಲಿ ಭಾರದ್ವಾಜ ಮಹರ್ಷಿಯು ಸವಿತ್ರಾಕಾಟಕ ಯಾಗವನ್ನು ಆಚರಿಸಿದ ಪುಣ್ಯದಾಯಕವಾದ ಪೀಠಿಕಾಪುರದ ಪುಣ್ಯ ದಂಪತಿಗಳಾದ ಸುಮತಿ ಅಪ್ಪಲರಾಜ ಶರ್ಮರ ಮನೆಗೆ ಸಹಜವಾಗಿ ಒಂದು ದಿನ ಅವನು ಸಾಧುವೇಷದಲ್ಲಿ
ಭಿಕ್ಷೆಗೆಂದು ಹೋಗಲು ಪತಿವ್ರತಾ ಶಿರೋಮಣಿಯಾದ ಸುಮತಿಯು ಆ ಭಿಕ್ಷುಕ ರೂಪದ ದತ್ತನನ್ನು ಆದರದಿಂದ ಸ್ವಾಗತಿಸಿ ಬಹುಭಕ್ತಿಯಿಂದ ಅತಿಥಿ ಸತ್ಕಾರ ಮಾಡುತ್ತಾಳೆ. ಇದರಿಂದ ಪ್ರಸನ್ನಗೊಂಡ ಆ ತ್ರೈಮೂರ್ತಿಯು, ತಾಯೇ, ನಿನ್ನ ಭಿಕ್ಷೆಯಿಂದ ನಾವು ಪ್ರಸನ್ನಗೊಂಡಿದ್ದೇವೆ, ನಿನ್ನ ಇಚ್ಛಿತ ವರವನ್ನು ಕೇಳೆಂದೆನ್ನಲು ಆಕೆಯು ಆ ಕರುಣಾಮೂರ್ತಿಯನ್ನು ಕುರಿತು, ತಾಯೇ ಅಂತ ಕರೆದ ತಾವು ನನಗೆ ಮಗನಾಗಿ ಜನಿಸಲು ವರ ನೀಡಿರಿ ಎಂದು ಕೇಳಿಕೊಳ್ಳುವಳು. ಆಗ ಭಕ್ತವತ್ಸಲನಾದ ದತ್ತಾತ್ರೇಯನು ತಥಾಸ್ತು ಎಂದು ನುಡಿದು ಅಲ್ಲಿಂದ ಅದೃಶ್ಯನಾಗುವನು. ಮುಂದೆ ಅವನೇ ಸುಮತಿ ಅಪ್ಪಲರಾಜ ಶರ್ಮ ದಂಪತಿಗಳಿಗೆ ಮಗನಾಗಿ ಶ್ರೀಪಾದ ಶ್ರೀ ವಲ್ಲಭನಾಮದಿಂದ ಅವತರಿಸಿ ಹಲವಾರು ಲೀಲೆಗಳು ತೋರುವ ಮೂಲಕ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವನು. ಅಷ್ಟೇ ಅಲ್ಲದೆ ಮುಂದೆ ದತ್ತಾತ್ರೇಯನೇ ಮತ್ತೆ ನರಸಿಂಹ ಸರಸ್ವತಿಯಾಗಿ, ಸ್ವಾಮಿ ಸಮರ್ಥರಾಗಿ, ಮಾಣಿಕ್ಯ ಪ್ರಭುವಾಗಿ, ಶಿರಡಿ ಸಾಯಿಯಾಗಿ, ಗಜಾನನ ಮಹಾರಾಜರಾಗಿ ಅವತರಿಸಿರುವುದನ್ನು ಕೂಡ ಶ್ರೀಪಾದ ಶ್ರೀ ವಲ್ಲಭರು ಭವಿಷ್ಯವನ್ನು ನುಡಿಯುವರು. ಅಷ್ಟೇ ಅಲ್ಲದೆ ಅವರು ತನ್ನ ಅವತಾರದ ಕೊನೆಯಲ್ಲಿ ಕೃಷ್ಣೆಯ ಕುರುಗಡ್ಡೆಯನ್ನು ಪ್ರವೇಶಿಸಿ ಅದು ಪಾವನ ಕ್ಷೇತ್ರವನ್ನಾಗಿ ಮಾಡುವರು. ಹೀಗಿರಲು ಶ್ರೀಪಾದರು ತನ್ನ ಮುಂದಿನ ಅವತಾರದ ನಿಮಿತ್ತವಾಗಿ ಒಂದು ಶುಭ ದಿನದಂದು ಅದೇ ಕೃಷ್ಣೆಯಲ್ಲಿ ಲೀನವಾಗುವರು ಎನ್ನುವ ಸಂಗತಿಯೂ ಕೂಡ ಇದೇ ಮಹಾಗ್ರಂಥದ ಉತ್ತರಕಾಂಡದ ಪ್ರಥಮ ಸ್ಕಂದದಲ್ಲಿ ಆಲಿಸಬಹುದಾಗಿದೆ. ಶ್ರೀ ನರಸಿಂಹ ಸರಸ್ವತಿ ಅವತಾರ. ಸಾಕ್ಷಾತ್ ತ್ರೈಮೂರ್ತಿಯಾದ ದತ್ತಾತ್ರೇಯನೇ ತನ್ನ ಮುಂದಿನ ಅವತಾರ ತಾಳಲೆಂದು ಶ್ರೀಪಾದ ಶ್ರೀ ವಲ್ಲಭ ಅವತಾರದಲ್ಲಿ ಕುರುಗಡ್ಡೆಯಲ್ಲಿ ಇರುವಾಗ ಒಮ್ಮೆ ಅಲ್ಲಿನ ವೇದ ಸಂಪನ್ನ ಬ್ರಾಹ್ಮಣನ ಹೆಂಡತಿ ಸುಶೀಲೆಯಾದ ಅಂಬಿಕೆಗೆ ಮುಂದಿನ ಜನ್ಮದಲ್ಲಿ ತಾನೇ ಪುತ್ರನಾಗಿ ಜನಿಸಿ ಬರುವುದಾಗಿ ವರ ನೀಡುತ್ತಾ ಆಕೆಯನ್ನು ಕುರಿತು ಪ್ರದೋಷ ಪೂಜೆಯನ್ನು ಆಚರಿಸಲು ಹೇಳುವರು. ಅಂತೆಯೇ ಆಕೆಯು ಪ್ರದೋಷ ಪೂಜೆಯನ್ನು ಭಕ್ತಿಯಿಂದ ಆಚರಿಸಲು ಮುಂದಿನ ಜನ್ಮದಲ್ಲಿ ಆಕೆಯು ಕರಂಜಾ ನಗರದ ಬ್ರಾಹ್ಮಣ ಮನೆತನದಲ್ಲಿ ಅಂಬಾಭವಾನಿಯಾಗಿ ಜನ್ಮ ತಾಳಿ ಮುಂದೆ ದೊಡ್ಡವಳಾಗುವಳು. ಆಕೆಯ ತಂದೆ ತಾಯಿಗಳು ಆಕೆಯನ್ನು ಅದೇ ಊರಿನ ಸುಸಂಸ್ಕೃತ ಬ್ರಾಹ್ಮಣ ಮನೆತನದ ಮಾಧವನೊಂದಿಗೆ ವಿವಾಹ ಮಾಡಿಕೊಡುವರು. ಮುಂದೆ ಸ್ವಲ್ಪ ಕಾಲ ಗತಿಸಲು ಆ ದಂಪತಿಗಳಿಗೆ ಒಂದು ಗಂಡು ಮಗುವಾಗುತ್ತದೆ. ಆ ಮಗುವಿಗೆ ನರಹರಿ ಎಂಬ ಜನ್ಮನಾಮದಿಂದ ಕರೆಯಲ್ಪಡಲು ಮುಂದೆ ಆ ಮಗುವೆ ನರಸಿಂಹ ಸರಸ್ವತಿ ಎಂಬ ರೂಢಿನಾಮದಿಂದ ಪ್ರಸಿದ್ಧಿಯನ್ನು ಹೊಂದಿ ತಾನೇ ದತ್ತಾತ್ರೇಯನೆಂದು ಹಲವಾರು ದೃಷ್ಟಾಂತಗಳ ಮೂಲಕ ತೋರಿಸಿಕೊಡುತ್ತಾನೆ. ಸಾಕ್ಷಾತ್ ತ್ರೈಮೂರ್ತಿಯಾದ ಆ ಬಾಲನರಸಿಂಹ ಸರಸ್ವತಿಯು ತನ್ನ 8ನೇ ವಯಸ್ಸಿನಲ್ಲಿಯೇ ಮನೆಯನ್ನು ತೊರೆದು ಭರತಖಂಡದಲ್ಲಿರುವ ಅನೇಕ ಕ್ಷೇತ್ರಗಳಿಗೆ ತೀರ್ಥಯಾತ್ರೆ ಮಾಡುತ್ತಾ ಮತ್ತೆ ದಕ್ಷಿಣದಲ್ಲಿರುವ ಗಂಧರ್ವಪುರವೆಂದು ಐತಿಹ್ಯ ಹೊಂದಿದ ಗಾಣಗಾಪುರಕ್ಕೆ ಬಂದು ಅಲ್ಲಿ ಸುಮಾರು 22 ವರ್ಷಗಳ ಕಾಲವಿದ್ದು ಅಲ್ಲಿನ ಅನೇಕ ಭಕ್ತರನ್ನು ಉದ್ಧರಿಸುವರು. ಅಲ್ಲದೆ ಮುಂದಿನ ಕಾರ್ಯಕಾರಣದಿಂದ ತಾನು ನೆಲೆ ನಿಂತ ಪವಿತ್ರ ಕ್ಷೇತ್ರದಲ್ಲಿ ತನ್ನ ನಿರ್ಗುಣ ಪಾದುಕೆಗಳು ಸ್ಥಾಪಿಸಿ ಮುಂದೆ ಕದಳಿಗೆ ಹೋಗುವುದನ್ನು ಶ್ರೀ ಗುರುಚರಿತ್ರೆಯಲ್ಲಿ ಸಾಂಗವಾಗಿ ಹೇಳಿದುದನ್ನೇ ಶ್ರೋತೃಗಳು ಈ ಪುಣ್ಯದಾಯಕ ಮಹಾಗ್ರಂಥದ ಉತ್ತರಕಾಂಡದ ದ್ವಿತೀಯ ಸ್ಕಂದದಲ್ಲಿ ಆಲಿಸಬಹುದಾಗಿದೆ. ಸ್ವಾಮಿ ಸಮರ್ಥರಾಗಿ ಕ್ಷೀ ನರಸಿಂಹ ಸರಸ್ವತಿಗಳ ಪುನರುತ್ಥಾನ. ನಿಜವಾಗಿಯೂ ತ್ರೈಮೂರ್ತಿ ಅವತಾರಿಯಾದ ನರಸಿಂಹ ಸರಸ್ವತಿ ಗುರುಗಳ ಅನುಪಮ ಕ್ಷೇತ್ರವಾದ ಗಾಣಗಾಪುರದಲ್ಲಿ ಸುಮಾರು 22 ಸಂವತ್ಸರಗಳವರೆಗೆ ಪ್ರಕಟ ರೂಪದಲ್ಲಿದ್ದು ಭೀಮ, ಅಮರಜ, ತಾಟಕೆಯಲ್ಲಿರುವ ಅಷ್ಟತೀರ್ಥಗಳು ಪ್ರಕಟಪಡಿಸುವ ಮೂಲಕ ಭಕ್ತಾದಿಗಳಿಗೆ ಅಷ್ಟತೀರ್ಥ ಪದ್ಧತಿಯನ್ನು ಆಚರಿಸಲು ಹೇಳಿ ಮುಂದೊಂದು ದಿನ ಅವರು ಶ್ರೀಶೈಲದ ಕಡೆಗೆ ಹೊರಡುತ್ತಾರೆ. ನಂತರ ಕದಳಿಯನ್ನು ಸೇರಿ ಅಲ್ಲಿಂದ ವಿಟ್ಲಾದ ಸನಿಹದಲ್ಲಿರುವ ಒಡೆಯರಿಗೆ ಬರುವರು. ಅದು ಅವರಿಗೆ ಅತ್ಯಂತ ಪ್ರಿಯವಾದ ಸ್ಥಳ. ಅಲ್ಲಿ ಭಕ್ತನೋರ್ವನಿಗೆ ದತ್ತಾಂಜನೇಯ ರೂಪದಲ್ಲಿ ದರ್ಶನ ಕೊಟ್ಟು ಮತ್ತೆ ಮುಂದೆ ಸಾಗುವರು. ತದನಂತರ ಕದಳಿಯಲ್ಲಿ ಅಕ್ಕಾಮಹಾದೇವಿಯ ಗುಹೆಯ ಪಕ್ಕದಲ್ಲಿ ಸುಮಾರು 300 ಸಂವತ್ಸರಗಳವರೆಗೆ ಘೋರ ತಪದಲ್ಲಿ ನಿರತರಾಗುವರು. ಆಗ ನರಸಿಂಹ ಸರಸ್ವತಿ ಗುರುಗಳ ಮೇಲೆ ಹುತ್ತವೊಂದು ಬೆಳೆಯುತ್ತದೆ. ಒಂದಾನೊಂದು ದಿನ ಕಟ್ಟಿಗೆ ಕಡಿಯುವವನೊಬ್ಬ ಆ ಅಡವಿಗೆ ಬರಲು ಅದೇ ಹುತ್ತದ ಮೇಲಿರುವ ಗಿಡದ ಟೊಂಗೆಯೊಂದನ್ನು ಕಡಿಯುವಾಗ ಆ
ಟೊಂಗೆಯು ಅದೇ ಹುತ್ತದ ಮೇಲೆ ಬೀಳಲು ಹುತ್ತವು ಒಡೆದು ಒಳಗಿನಿಂದ ಬೆಳಕೊಂದು ಹರಿಯುತ್ತದೆ. ಆ ಬೆಳಕಿನಲ್ಲಿ ವಯಸ್ಸಾದ ಸಾಧು ಓರ್ವನು ಹೊರಬರಲು ಆ ಕಟ್ಟಿಗೆ ಕಡಿವಾತನು ಆ ಸಾಧುವನ್ನು ಕಂಡು ಥರಥರನೆ ನಡುಗುತ್ತಾನೆ. ಅವನನ್ನು ಕಂಡ ಆ ವೃದ್ಧ ನರಸಿಂಹ ಸರಸ್ವತಿ ಯತಿಗಳು ಅವನನ್ನು ಕುರಿತು, ನೀನು ಮಾಡಿದ್ದೆಲ್ಲ ಒಳ್ಳೆಯದೇ ಆಗಿದೆ, ಚಿಂತಿಸದಿರು. ಇಂದಿನಿಂದ ನಿನ್ನ ಮನೆಯು ಸಕಲ ಐಶ್ವರ್ಯದಿಂದ ಬೆಳಗಲಿ ಎಂದು ಹರಸಿ ಅಲ್ಲಿಂದ ಎದ್ದು ಮುಂದೆ ಸಾಗಿದ ಅವರೇ, ಈ ಮಹಾಗ್ರಂಥದ ಉತ್ತರಕಾಂಡದ ತೃತೀಯ ಸ್ಕಂದದಲ್ಲಿ ಸಮರ್ಥ ಸದ್ಗುರುವಾಗಿ ಲೋಕ ಬೆಳಗಲು ಸ್ವಾಮಿ ಸಮರ್ಥರೆಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಹೊಂದಿ ಲೋಕ ಸಂಚಾರ ಮಾಡುತ್ತಾ ಜ್ಞಾನಪುರಿ ಎಂದು ಕರೆಯಲ್ಪಡುವ ಅಕಲ್ಕೋಟೆಗೆ ಬರುವರು. ಅಲ್ಲಿ ಸುಮಾರು 22 ಸಂವತ್ಸರಗಳವರೆಗೆ ಪ್ರಕಟ ಸ್ವರೂಪದಲ್ಲಿದ್ದು ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವರು. ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳು ಸಕಲ ಮತ ಸಂಸ್ಥಾಪಕರೆಂದೇ ಪ್ರಸಿದ್ಧಿ ಪಡೆದಿರುವ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳು ಅಂದಿನ ನಿಜಾಮನ ಆಡಳಿತದಲ್ಲಿರುವ ಕಲ್ಯಾಣ ಕರ್ನಾಟಕ ಪ್ರಾಂತ್ಯ ಹಾಗೂ ಪ್ರಸ್ತುತ ಕರ್ನಾಟಕ ರಾಜ್ಯದ ಶರಣರ ಕರ್ಮಭೂಮಿ ಬಸವ ಕಲ್ಯಾಣದ ಹತ್ತಿರವಿರುವ ಲಾಂಡಾವತಿಯ ದೈವಭಕ್ತ ಪರಾಯಣರಾದ ಮನೋಹರ ನಾಯಕ ಹಾಗೂ ಬೈಯಮ್ಮ ದಂಪತಿಗಳಿಗೆ ಅವರ ಅಪಾರ ತಪಸ್ಸಿನ ಫಲವಾಗಿ 1817ನೇ ಸಂವತ್ಸರ ಮಾರ್ಗಶಿರ ಶುಕ್ಲ ಚತುರ್ದಶಿಯಂದು ದತ್ತ ಜಯಂತಿಯ ದಿನ ಶ್ರೀ ಪ್ರಭುಗಳು ಜನ್ಮ ತಾಳಿದರು. ಪ್ರಭುಗಳ ಬಾಲ್ಯವು ಬಸವ ಕಲ್ಯಾಣ ಪರಿಸರದ ಮಾವನ ಮನೆಯಲ್ಲಿ ಕಳೆಯಿತು. ಅವರ ಬಾಲ್ಯದ ಗೆಳೆಯ ಗೋವಿಂದನು ಸತ್ತಾಗ ಬದುಕಿಸಿದ್ದು ಬಂಜೆ ಭೀಮಾಬಾಯಿಗೆ 8 ಕವಡೆ ಕೊಟ್ಟು ಸಂತಾನ ಪ್ರಾಪ್ತಿ ಮಾಡಿದ್ದು, ಹೀಗೆ 10 ಹಲವಾರು ಪ್ರಭುವಿನ ಬಾಲ್ಯ ಲೀಲೆಗಳಿವೆ. ಮುಂದೆ ಇವರು ಬೆಳೆದು 16 ವರ್ಷಕ್ಕೆ ತಲುಪಿದಾಗ ಪ್ರಭು ದೈವಾಂಶ ಸಂಭೂತನೆಂದು ಅರಿಯದ ಮಾವನು ನೀನು ಮೈಗಳ್ಳನು, ನಿರುದ್ಯೋಗಿ ಎಂದೆಲ್ಲ ಸೋದರಳಿಯನಿಗೆ ಬೈಯುತ್ತಾನೆ. ಆಗ ಲೋಕೋದ್ಧಾರಕ್ಕಾಗಿ ಇದೇ ತಕ್ಕ ಸಮಯವೆಂದು ಲಂಗೋಟಿಯಲ್ಲೇ ಮನೆಯಿಂದ ಹೊರಬಿದ್ದ ಪ್ರಭುಗಳು ಭರತಖಂಡದ ಹಲವಾರು ತೀರ್ಥ ಕ್ಷೇತ್ರಗಳನ್ನು ದರ್ಶಿಸುವಾಗ ಅವರಿಗೆ ಅನೇಕ ಜನರು ಶಿಷ್ಯರಾಗುತ್ತಾರೆ. ಮುಂದೆ ಪ್ರಭುಗಳೇ ಮಾಣಿಕ ಪ್ರಭುವಾಗಿ ಜಗ ಬೆಳಗುತ್ತಾರೆ. ಒಂದು ಸಲ ದತ್ತಾವತಾರಿಯಾದ ಮಾಣಿಕ ಪ್ರಭುಗಳಿಗೆ ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಹುಮನಾಬಾದ ಹತ್ತಿರದ ಗಿಡಗಂಟಿ ಪ್ರದೇಶದಿಂದ ಹಾದು ಹೋಗುವ ಅವರಿದ್ದ ಪಲ್ಲಕ್ಕಿಯು ಹುಮನಾಬಾದಿನ ಹತ್ತಿರವಿರುವ ಬಸವನ ಹಳ್ಳದ ದಂಡೆಯಲ್ಲಿರುವ ಮುಳ್ಳು ಕಂಟಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಅಂದಿನಿಂದ ಅಲ್ಲೇ ಪರ್ಣ ಕುಟೀರವೊಂದನ್ನು ನಿರ್ಮಿಸಿಕೊಂಡ ಪ್ರಭುಗಳು ಅದೇ ತಮ್ಮ ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಪವಿತ್ರ ಕಾರ್ಯಕ್ಷೇತ್ರವನ್ನಾಗಿಸಿಕೊಳ್ಳುತ್ತಾರೆ. ಪ್ರಭುಗಳು ಬ್ರಹ್ಮಚಾರಿಯಾಗಿದ್ದು ರಾಜಯೋಗಿಯೂ ಆಗಿದ್ದರು. ಇವರು ಮಧುಕರಿ ಭಿಕ್ಷೆಯನ್ನು ಸೇವಿಸುತ್ತಿದ್ದರು. ರಾಜಾಧಿರಾಜ, ಯೋಗಿ ಮಹಾರಾಜ ಮುಂತಾದ ಬಿರುದಾವಳಿಗೆ ಪಾತ್ರರಾದ ಮಾಣಿಕ ಪ್ರಭುಗಳು ಗಾಯನ ರಸಿಕರಾಗಿದ್ದರು. ಇವರ ಸಮಕಾಲೀನ ದತ್ತಾವತಾರಿಗಳಾದ ಅಕಲ್ಕೋಟಾದ ಸ್ವಾಮಿ ಸಮರ್ಥರು ಹಾಗೂ ಶಿರಡಿ ಸಾಯಿಬಾಬಾರವರು ಕೂಡ ಇವರ ದರಬಾರಿಗೆ ಕ್ರಿಸ್ತಶಕ 1856ರ ಸುಮಾರಿಗೆ ಒಬ್ಬರ ನಂತರ ಒಬ್ಬರು ಬಂದು ಪ್ರಭುವನ್ನು ದರ್ಶಿಸಿ ಹೋಗಿದ್ದಾರೆಂಬುದನ್ನು ಇದೇ ಸದ್ಗ್ರಂಥದ ಉತ್ತರಕಾಂಡದಲ್ಲಿ ವಿಸ್ತರಿಸಲಾಗಿದೆ. ಏಕಂ ಸದ್ವಿಪ್ರ ಬಹುಧಾ ವದಂತಿ ಎಂಬ ಉಪನಿಷತ್ ವಾಕ್ಯದಂತೆ ಸಾಮರಸ್ಯ ಮತ್ತು ವಿಶ್ವ ಬಂಧುತ್ವದ ಮಹತ್ತರ ಉಪದೇಶವನ್ನು ಜನಸಾಮಾನ್ಯರಿಗೆ ನೀಡಿದ ಮಾಣಿಕ ಪ್ರಭುಗಳು ಕ್ರಿಸ್ತಶಕ 1865ರಲ್ಲಿ ಸಂಜೀವಿನಿ ಮಹಾಸಮಾಧಿ ಹೊಂದುತ್ತಾರೆ. ಶಿರಡಿ ಸಾಯಿಬಾಬಾ ಅವತಾರ. ಈ ಹಿಂದೆ ದತ್ತಾತ್ರೇಯನು ತನ್ನ ಕಲಿಯುಗದ ಪ್ರಥಮಾವತಾರವಾದ ಶ್ರೀಪಾದ ಶ್ರೀ ವಲ್ಲಭ ಅವತಾರದಲ್ಲಿರುವಾಗ ಒಮ್ಮೆ ಹಿಮಾಲಯ ಪ್ರಾಂತ್ಯಕ್ಕೆ ಹೋಗಿದ್ದರು. ಆಗ ಅಲ್ಲಿರುವ ಹನುಮಂತನನ್ನು ಕುರಿತು ನೀನು ಸಾಯಿಬಾಬಾನಾಗಿ ಅವತಾರ ತಾಳೆಂದು ಹೇಳಿದರು. ಮುಂದೆ ಆ ಹನುಮನೆ ಇಂದಿನ ಮಹಾರಾಷ್ಟ್ರದ ಪರಭಣಿ ಜಿಲ್ಲೆಯ ಪತ್ರಿ ಗ್ರಾಮದಲ್ಲಿ ಸಾಯಿಬಾಬಾರಾಗಿ ಜನಿಸಿದರು. ಇವರ ತಂದೆ ಗಂಗಾಬಾಹು, ತಾಯಿ ದೇವಗಿರಿಯಮ್ಮ ಎಂದು ಹೇಳಲಾಗುತ್ತದೆ. ಆದರೆ ಮತ್ತೊಂದೆಡೆಗೆ ಬಾಬಾರ ತಾಯಿ
ತಂದೆ ನಂದೂಲಾಲ್ ಹಾಗೂ ಜಮುನಾಬಾಯಿ ಎಂದು ಹೇಳಿದರೆ, ಇನ್ನೊಂದೆಡೆಗೆ ಅದೇ ಗ್ರಾಮದ ಭೂಸಾರಿ ಮನೆತನದ ಪರಶುರಾಮ ಹಾಗೂ ಅನುಸೂಯ ಅವರು ಹನುಮಂತನ ಭಕ್ತರಾಗಿದ್ದರು. ಇವರುಗಳೇ ಬಾಬಾರವರ ತಂದೆ ತಾಯಿಗಳು. ಅಷ್ಟೇ ಅಲ್ಲದೆ ಅವರ ಬಾಲ್ಯದ ಹೆಸರು ಹರಿಬಾಹು ಇತ್ತೆಂದೂ ಕೂಡ ಇತ್ತೀಚಿನ ಅಧ್ಯಯನದಿಂದ ತಿಳಿದು ಬರುತ್ತದೆ. ಅತ್ತ ಇನ್ನೊಂದೆಡೆಗೆ ಶ್ರೀ 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 ಆಚಾರ್ಯ ಪ್ರಬೋಧಾನಂದರು ಸಾಯಿಬಾಬಾರವರು ಅಂದಿಗೆ 500 ವರ್ಷಗಳ ಹಿಂದೆಯೇ ಜನಿಸಿದರು. ಅವರ ಹಿಂದಿನ ಹೆಸರು ಸಾಯಿಬ್ ಬಾಬಾ ಅಂತ ಇದ್ದು, ಅವರು ಬಹುದಿನಗಳ ಹಿಂದೆಯೇ ಪೆನುಕೊಂಡಾದ ಅರಣ್ಯದಲ್ಲಿ ತಪಗೈದು ಅಲ್ಲಿ ಸತ್ಯಂರಾಜ್ ಎಂಬ ಶಿಷ್ಯನಿಗೆ ದೀಕ್ಷೆಯಿತ್ತು. ಅಲ್ಲಿಂದ ಶಿರಡಿಗೆ ಬಂದು ಅಲ್ಲಿರುವ ಒಂದು ಬೇವಿನ ಗಿಡದ ಕೆಳಗೆ 100 ವರ್ಷಗಳ ಕಾಲ ತಪಗೈದಿದ್ದರು. ಅಲ್ಲದೆ ಮುಂದೆ ಅವರೇ ಪತ್ರಿಗ್ರಾಮದಲ್ಲಿ ಜನಿಸಿದ ಸಾಯಿಬಾಬಾ ಎನ್ನುವ ಸಂಗತಿಯು ಅವರ ಗ್ರಂಥದಿಂದ ತಿಳಿದು ಬರುತ್ತದೆ. ಅದೇನೇ ಇದ್ದರೂ ಸಾಯಿಬಾಬಾರವರ ಜನ್ಮಸ್ಥಳವು ಪತ್ರಿಗ್ರಾಮವೇ ಆಗಿದೆ ಎನ್ನುವುದು ಖಚಿತವಾಗಿದೆ. ಪರಿಸ್ಥಿತಿಯ ಪ್ರತಿಕೂಲದಿಂದಾಗಿ ಬಾಲಕ ಸಾಯಿಬಾಬಾ ಫಕೀರನ ಮನೆ ಸೇರಿ ಅಲ್ಲಿ ಮುಸ್ಲಿಂ ರೀತಿ ರಿವಾಜುಗಳನ್ನು ಕಲಿತುಕೊಳ್ಳಲು, ಮುಂದೆ ಆ ಫಕೀರನು ಸಾಕು ತಂದೆಯ ಮರಣವಾಗಲು ಅವನ ಹೆಂಡತಿಯು ಸಾಕು ಮಗನಾದ ಬಾಲ ಬಾಬಾರನ್ನು ವಿದ್ಯಾರ್ಜನೆಗಾಗಿ ಬೆಂಕೋಸಾರಲ್ಲಿಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಸುಮಾರು 12 ವರ್ಷಗಳ ಕಾಲ ನಾದಯೋಗ ವಿದ್ಯೆಯನ್ನು ಕಲಿತ ಸಾಯಿಬಾಬಾ ಅಲ್ಲಿಂದ ಶಿರಡಿಗೆ ಬಂದು ಅಲ್ಲಿನ ಊರ ಹೊರವಲಯದಲ್ಲಿರುವ ಅದೇ ಬೇವಿನ ಮರದ ಕೆಳಗೆ ಕೆಲಕಾಲ ತಪಗೈಯಲು ಅಲ್ಲಿಗೆ ಬರುವ ಭಕ್ತರನ್ನು ಕುರಿತು, ಇದು ನನ್ನ ಗುರುವಿನ ಸಮಾಧಿ ಸ್ಥಳವಾಗಿದೆ ಎಂದು ಹೇಳುತ್ತಾರೆ. ಇದೇ ಅಂದಿನ ಸಾಯಿಬ್ ಬಾಬಾ ಸಮಾಧಿಯಾಗಿರಬಹುದು ಎನ್ನಬಹುದಾಗಿದೆ. ಇನ್ನು ಸಾಯಿಬಾಬಾರವರು ಮೂಲದಲ್ಲಿ ಹನುಮಂತನ ಅವತಾರಿಯಾಗಿರಲು ಮುಂದೆ ಅವರು ದತ್ತಾವತಾರಿಯಾಗಿ ರೂಪ ತಾಳಿರುವುದು ಎಂತೆಂದರೆ, ಅತ್ತ ದತ್ತಾತ್ರೇಯನು ಹಿಂದೆ ಶ್ರೀಪಾದ ಶ್ರೀ ವಲ್ಲಭ ಅವತಾರವನ್ನು ಮುಗಿಸಿ ಮುಂದಿನ ಅವತಾರದಲ್ಲಿ ಕರಂಜಾ ನಗರದಲ್ಲಿ ನರಸಿಂಹ ಸರಸ್ವತಿಯಾಗಿ ಜನಿಸಿ, ಮುಂದೆ ಅವರು 8 ವರ್ಷದ ಬಾಲಕನಾಗಿರುವಾಗಲೇ ಮನೆಯನ್ನು ತೊರೆದು ಕಾಶಿ, ಹಿಮಾಲಯ ಮುಂತಾದೆಡೆಗೆ ಪರ್ಯಟನೆ ಮಾಡಿ ತದನಂತರ ದಕ್ಷಿಣದತ್ತ ಸಾಗಿ ಅಲ್ಲಿ 12 ವರ್ಷಗಳು ಕಳೆದ ನಂತರ ಪುಣ್ಯಕರವಾದ ಗಾಣಗಾಪುರಕ್ಕೆ ಬರುವರು. ಅಲ್ಲಿ ಸುಮಾರು 22 ಸಂವತ್ಸರಗಳವರೆಗೆ ಭಕ್ತೋದ್ಧಾರದ ಕಾರ್ಯ ಕೈಗೊಂಡು ನಂತರ ಅಲ್ಲೇ ತನ್ನ ನಿರ್ಗುಣ ಪಾದುಕೆಗಳನ್ನು ಸ್ಥಾಪಿಸಿ ಶ್ರೀಶೈಲ ಯಾತ್ರೆಯ ನಿಮಿತ್ತವಾಗಿ ಕದಳೀವನಕ್ಕೆ ತೆರಳುವರು. ಅಲ್ಲಿ ಸುಮಾರು 300 ವರ್ಷಗಳ ಕಾಲ ಘೋರ ತಪಗೈದು ಮುಂದೆ ನರಸಿಂಹ ಸರಸ್ವತಿ ಯತಿಗಳೇ ವೃದ್ಧ ನರಸಿಂಹ ಸರಸ್ವತಿಯಾಗಿ ಉತ್ತರಾಪಥಕ್ಕೆ ಸಾಗಿ ಅಲ್ಲಿಂದ ಮತ್ತೆ ದಕ್ಷಿಣದತ್ತ ಯಾತ್ರೆ ಕೈಗೊಳ್ಳುತ್ತಾರೆ. ಅಷ್ಟರಲ್ಲಿ ಅತ್ತ ಸಾಯಿಬಾಬಾರವರು ಶಿರಡಿಗೆ ಬಂದಿದ್ದರು. ಇತ್ತ ಅದೇ ಸಮಯಕ್ಕೆ ಚತುರ್ಥಿ ದತ್ತಾವತಾರಿಯಾದ ಮಾಣಿಕ್ಯ ಪ್ರಭುಗಳು ಮಣಿಚೂಲ ಪರ್ವತ ಪ್ರಾಂತ್ಯದ ಹುನಮಾಬಾದಿನ ಹತ್ತಿರವಿರುವ ಬಸವನ ಹಳ್ಳದ ದಂಡೆಯಲ್ಲಿ ಮಾಣಿಕ ನಗರವನ್ನು ಸ್ಥಾಪಿಸಿ ಅಲ್ಲಿ ತನ್ನ ದರ್ಬಾರನ್ನು ನಡೆಸುತ್ತಿದ್ದರು. ಅಷ್ಟರಲ್ಲಿ ಈ ವೃದ್ಧ ನರಸಿಂಹ ಸರಸ್ವತಿಯು ಹುಮಾನಾಬಾದಿನ ಮಾಣಿಕ್ಯ ಪ್ರಭು ದರಬಾರಿಗೆ ಬರಲು ಅವರನ್ನು ಕುರಿತು, ಪ್ರಭುಗಳು, ನೀವು ನಾವು ದತ್ತಾವತಾರಿಗಳೇ ಆಗಿದ್ದರಿಂದ ನೀವು ಅಕಲ್ಕೋಟೆಗೆ ಹೋಗಿ ಸ್ವಾಮಿ ಸಮರ್ಥರಾಗಿ ಭಕ್ತೋದ್ಧಾರ ಕಾರ್ಯ ಕೊನೆಗೊಳ್ಳಿರೆನ್ನಲು ಅವರು ಹಾಗೆಯೇ ಮಾಡುವರು. ತದನಂತರ ಮುಂದೆ ಕೆಲವೇ ದಿನಗಳಲ್ಲಿ ಫಕೀರನಾದ ಶಿರಡಿ ಸಾಯಿಬಾಬಾರವರೂ ಕೂಡ ಒಮ್ಮೆ ಪ್ರಭು ದರ್ಬಾರಕ್ಕೆ ಆಗಮಿಸಿರುವರು. ಆಗ ಪ್ರಭು ಅವರಿಗೆ ಪ್ರಸಾದವಾಗಿ 2 ಉತ್ತತ್ತಿಗಳನ್ನು ನೀಡುವ ಮೂಲಕ ಮುಂದೆ ನಾನು ಮತ್ತು ಸ್ವಾಮಿ ಸಮರ್ಥರು ನಿಮ್ಮಲ್ಲಿ ಬಂದು ಸೇರುವೆವು ಎಂಬ ಸೂಚನೆಯಿತ್ತು ಅವರನ್ನು ಮತ್ತೆ ಶಿರಡಿಗೆ ಕಳುಹಿಸಿ ಕೊಡುವರು. ಇದು ರಹಸ್ಯದಲ್ಲಿ ರಹಸ್ಯ ಸಂಗತಿಯಾಗಿದೆ. ನಂತರ ಮುಂದೆ ಹಲವು ಸಂವತ್ಸರಗಳಲ್ಲಿ ಅಂದರೆ ಶಕೆ 1865ರಲ್ಲಿ ಮಾಣಿಕ್ಯ ಪ್ರಭುಗಳು ಜೀವಂತ ಸಮಾಧಿಯನ್ನು ಹೊಂದಲು ಅವರ ಶಾಶ್ವತ ಆತ್ಮವು ಅತ್ತ ಸ್ವಾಮಿ ಸಮರ್ಥರಲ್ಲಿ ಕೂಡಿಕೊಳ್ಳುತ್ತದೆ. ತದನಂತರದಲ್ಲಿ ಅಂದರೆ ಶಕೆ 1878ರಲ್ಲಿ ಅತ್ತ ಅಕಲ್ಕೋಟೆಯಲ್ಲಿ ಸ್ವಾಮಿ ಸಮರ್ಥರು ನಿರ್ವಾಣ ಹೊಂದಲು ಅವರ ಆತ್ಮಜ್ಯೋತಿಯು ಶಿರಡಿ ಸಾಯಿಬಾಬಾರಲ್ಲಿ ಲೀನವಾಗುತ್ತದೆ. ಹೀಗೆ ದತ್ತಾತ್ರೇಯನೇ ತನ್ನ ಅವತಾರಗಳ ಮೂಲಕ ಹನುಮಂತನ ಅವತಾರವಾಗ ಶಿರಡಿ ಸಾಯಿಬಾಬಾರಲ್ಲಿ ಲೀನವಾಗುವನು. ಇಂತಿರಲು ಯಾವಾಗ ದತ್ತಾತ್ರೇಯನ ಅಂತಃಶಕ್ತಿಯು ಸಾಯಿಬಾಬಾರಲ್ಲಿ ಲೀನವಾಗುವುದೋ ಅಂದಿನಿಂದ ಸಾಯಿಬಾಬಾರವರು ಸದ್ಗುರು ಸಮರ್ಥ ಸಾಯಿಬಾಬಾರಾಗಿ ಪ್ರಸಿದ್ಧಿಯನ್ನು ಹೊಂದಿದರು.
ಹೀಗೆ ರುದ್ರನಲ್ಲಿ ದತ್ತಾತ್ರೇಯನ ಸಮಾಗಮವಾಗುವುದರಿಂದ ಸಾಯಿಬಾಬಾರಿಗೆ ಸಾಯಿನಾಥನೆಂತಲೂ ಕರೆಯಲ್ಪಡುತ್ತದೆ. ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜ್. ಶ್ರೀ ದತ್ತಾತ್ರೇಯನ ಷಷ್ಠಮ ಅವತಾರವೇ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜ್. ಲೋಕ ಕಲ್ಯಾಣಾರ್ಥವಾಗಿ ಅನುಸೂಯಾತನಯನಾದ ದತ್ತಾತ್ರೇಯನೇ ಕಲಿಯುಗದಲ್ಲಿ ಹಲವಾರು ಅವತಾರಗಳು ತಾಳುವ ಮೂಲಕ ಭಕ್ತೋದ್ಧಾರ ಕಾರ್ಯ ಕೈಗೊಳ್ಳುವನು. ಹೀಗೆ ಅವನ ಪ್ರಥಮ ಅವತಾರವಾದ ಶ್ರೀಪಾದ ಶ್ರೀ ವಲ್ಲಭಾವತಾರದಲ್ಲಿ ತನ್ನ ಮುಂದಿನ ಅವತಾರದ ಬಗ್ಗೆ ಶ್ರೀಪಾದ ಶ್ರೀ ವಲ್ಲಭ ಚರಿತಾಮೃತದಲ್ಲಿ ವಿವರವಾಗಿ ಹೇಳಿರುವಂತೆಯೇ ಗಜಾನನ ಮಹಾರಾಜರು ದತ್ತಾತ್ರೇಯನ ಷಷ್ಠಮ ಅವತಾರವೆಂದು ತಿಳಿದುಬರುತ್ತದೆ. ಆದರೆ ಗಜಾನನ ಮಹಾರಾಜರ ಜನನ, ಬಾಲ್ಯ ಅಲ್ಲದೆ ಅವರ ತಂದೆ ತಾಯಿ ಯಾರು ಹಾಗೂ ಅವರು ಎಲ್ಲಿಂದ ಬಂದವರೆಂಬುದನ್ನು ಮಾತ್ರ ಇಲ್ಲಿಯವರೆಗೆ ರಹಸ್ಯವಾಗಿಯೇ ಇರುವುದೊಂದು ಶೋಚನೀಯ ಸಂಗತಿಯಾಗಿದೆ. ಆದರೆ ಅವರು ಏಕಾಏಕಿಯಾಗಿ ದಿನಾಂಕ 23 ಫೆಬ್ರವರಿ 1878ರಂದು ಮೊದಲ ಬಾರಿಗೆ ಶೇಂಗಾವಿಯ ದೇವಿದಾಸ ಎಂಬ ಮಠಾಧಿಪತಿಯ ಬ್ರಾಹ್ಮಣ ಭೋಜನ ಕೂಟದ ನಂತರ ಜನಗಳು ತಿಂದು ಬಿಸಾಡಿದ ಎಂಜಲನ್ನು ಪತ್ರೋಳಿಯ ಶಿರಡಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆಗ ಅವರ ವಯಸ್ಸು 16 ಆಗಿತ್ತು ಎಂದು ಹೇಳಲಾಗುತ್ತದೆ. ಆರಂಭದಲ್ಲಿ ಜನಗಳು ಅವರನ್ನು ಹುಚ್ಚನೆಂದು ಬಗೆದರು. ಬರಬರುತ್ತಾ ಅವರ ಮಹಿಮೆಯನ್ನರಿತ ಮೇಲೆ ಅವರೊಬ್ಬ ಅವತಾರಿ ಪುರುಷರೆಂದು ಬಗೆದು ಅವರಿಗೆ ಪೂಜೆಗೈಯತೊಡಗಿದರು. ಹೀಗಾಗಿ ಮುಂದೆ ಕೆಲವೇ ದಿನಗಳಲ್ಲಿ ಅವರ ಕೀರ್ತಿಯು ಮಹಾರಾಷ್ಟ್ರದ ವಿದರ್ಭ ವರಾಂಡ ಪ್ರಾಂತವಲ್ಲದೆ ದೇಶದಲ್ಲೆಲ್ಲ ಪಸರಿಸುತ್ತದೆ. ಅವರದು ಯಾವುದೇ ರೀತಿಯ ಧರ್ಮ ಕರ್ಮ ಕಟ್ಟುಪಾಡುಗಳಿಲ್ಲದ ಎಲ್ಲದರಾಚೆಗಿರುವ ಅವಧೂತ ಸಂಪ್ರದಾಯವಾಗಿತ್ತು. ಯಾವ ರೂಪದಲ್ಲಿ ಭಕ್ತರು ಆರಾಧಿಸುವರೋ ಅಂಥವರಿಗೆ ಅದೇ ರೂಪದಲ್ಲಿ ದರ್ಶನವಿತ್ತು. ಅವರನ್ನು ಕಾಪಾಡುವ ತತ್ವ ಅವರದಾಗಿತ್ತು. ಕೇವಲ ಮಾನವರಷ್ಟೇ ಅಲ್ಲದೆ ಅವರು ಸಮಸ್ತ ಜೀವಿಗಳನ್ನೂ ಕೂಡ ಪ್ರೀತಿಯಿಂದ ಕಾಣುತ್ತಿದ್ದರು. ಅವರು ಯಾವಾಗಲೂ ಗಣಗಣ ಗಣತಾ ಭೂತೆ ಎಂಬ ಮಂತ್ರವನ್ನು ಗುಣುಗುತ್ತಿರುವುದರಿಂದ ಅವರ ಹೆಸರು ಗಜಾನನವಾಗಿ ಮುಂದೆ ಗಜಾನನ ಮಹಾರಾಜರೆಂದೇ ವಿಖ್ಯಾತಗೊಂಡಿತು. ಹೆಚ್ಚು ಕಡಿಮೆ ಸಾಯಿಬಾಬಾ, ತಾಜ್ ಬಾಬಾ ಹಾಗೂ ಗಜಾನನ ಮಹಾರಾಜರು ಸಮಕಾಲೀನರವರಾದರೂ ಅವರೀರ್ವರಿಗಿಂತಲೂ ಮೊದಲೇ ಇವರು ಅಂದರೆ ದಿನಾಂಕ 4 ಸೆಪ್ಟೆಂಬರ್ 1910 ಗುರುವಾರದಂದು ಸಮಾಧಿಯನ್ನು ತೆಗೆದುಕೊಳ್ಳುವರು. ಅಷ್ಟೇ ಅಲ್ಲದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ದತ್ತಾತ್ರೇಯನು ಲೋಕ ಕಲ್ಯಾಣಕ್ಕಾಗಿ ಇನ್ನೂ ಹಲವಾರು ವಿಶಿಷ್ಟ ಅವತಾರಗಳು ಅಲ್ಲದೆ ಅಂಶಿಕ ಅವತಾರಗಳು ತಾಳುವ ಮೂಲಕ ಪರಿಪೂರ್ಣನಾಗುವನು. ಅಂತಹ ಅವನ ಅಂಶಿಕ ಅವತಾರಗಳಲ್ಲಿ ಪ್ರಮುಖವಾದವುಗಳೆಂದರೆ ವಾಸುದೇವಾನಂದ ಸರಸ್ವತಿ, ಅವಧೂತ ಭಗವಾನ್ ನಿತ್ಯಾನಂದ, ಪಂತ್ ಮಹಾರಾಜ್ ಬಾಳೆಕುಂದ್ರಿ, ರಂಗಾವಧೂತರು, ಬೇಲೆ ಮಹಾರಾಜ್, ಶ್ರೀಧರ ಸ್ವಾಮಿ ಮಹಾರಾಜ್, ರಾಮಾನಂದ ಮಹಾರಾಜ್ ಬೀಡಾಕರ್, ಸಮರ್ಥ ರಾಮದಾಸರು, ಚಿದಾನಂದಾವಧೂತರು, ದೀಕ್ಷಿತ್ ಮಹಾರಾಜ್ ಅಮರವಾಡಿ, ಗುಳಿವಣಿ ಮಹಾರಾಜ್, ಚಿದಂಬರ ಸ್ವಾಮಿ, ವಿಜಯಾನಂದ ಸ್ವಾಮಿ, ಚಾಳಕಾಪುರ, ಹುಬ್ಬಳ್ಳಿಯ ಸಿದ್ಧಾರೂಢರು, ಶಂಕರ ಮಹಾರಾಜ ಪೂನಾ, ಜನಾರ್ದನ ಸ್ವಾಮಿ, ದಾಸೋಪಂತ ಮಹಾರಾಜ್, ಭೈರವಾನಂದ ಜ್ಞಾನಸಾಗರ, ತಾಜಾಬಾಬಾ ನಾಗಪುರ, ಬ್ರಹ್ಮಾನಂದ ಸರಸ್ವತಿ ಸ್ವಾಮಿ, ದತ್ತನಾಥ ಉಜನೀಕರ್, ನಿರಂಜನ ರಘುನಾಥ, ಬದ್ರಿಪುರದ ದತ್ತಗಿರಿ ಮಹಾರಾಜ, ಯೋಗಾನಂದ ಸರಸ್ವತಿ, ನೂರಿ ಮಹಾರಾಜ, ನಾರಾಯಣ ಮಹಾರಾಜ ಖೇಡಗಾವಾಂಕರ್, ಅಷ್ಟೇಯ ಶ್ರೀ ದತ್ತ ಮಹಾರಾಜ್, ಚಂದ್ರಶೇಖರ ಭಾರತೀ ಸ್ವಾಮಿಗಳು, ರಾಮಕೃಷ್ಣ ಪರಮಹಂಸರು, ಕಂಚೀನಾಳ ಅವಧೂತರು, ಮುರಗೋಡಾದ ಚಿದಂಬರ ಸ್ವಾಮಿಗಳು, ಭೀಮಶಂಕರ ಮಹಾಸ್ವಾಮಿಗಳು, ಪರಮಹಂಸ ಯೋಗಾನಂದರು, ಅವಧೂತ ಉಪಾಸನಿ ಬಾಬಾ, ಏಳೆಂಗಾವಾದ ತುಕಾರಾಮ ಚೈತನ್ಯರು, ಏಕನಾಥಜಿ ಮಹಾರಾಜ್, ನಾಮದೇವ ಮಹಾರಾಜ್, ಯರನಹಳ್ಳಿಯ ದಿಗಂಬರ ಮಾಣಿಕ್ಯನಾಥರು, ಗೋವಿಂದ ದಾಸ ಮಹಾರಾಜ್, ಸದಾನಂದ ಮಹಾರಾಜ್, ಕರಕನಹಳ್ಳಿಯ ಬಕ್ಕಪ್ರಭು, ಶ್ರೀ ಪಾತಾನಂದ ಮಹಾರಾಜ್, ವಿಶ್ವಂಭರಾನಂದ ಸ್ವಾಮಿ, ಹುಡುಗಿಯ ದಿಗಂಬರ ಕರಿಬಸವೇಶ್ವರರು, ರೇಕುಳಗಿಯ ಶಂಭುಲಿಂಗರು, ಹಳೆಂಬರದ ವೀರಭದ್ರಪ್ಪನವರು, ತಾಡಿವಾಯಿಯ ಶಬರಿಮಾತೆ, ಯಾನಾಗುಂದಿಯ ಮಾತೆ ಮಾಣಿಕ್ಯೇಶ್ವರಿ, ಮುರಳೀಧರ ಮಹಾರಾಜ್ ಬೀದರ,
ಸಖರಾಯಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು ಮುಂತಾದವರುಗಳಿದ್ದಾರೆ. ಹೀಗೆ ಪೂರ್ವದಲ್ಲಿ ತನ್ನನ್ನು ತಾನು ಕಟ್ಟಿಕೊಳ್ಳುವ ಮೂಲಕ ಅತ್ರಿ ಅನಸೂಯಾನಂದನನಾಗಿ ಜನಿಸಿದ ತ್ರೈಮೂರ್ತಿ ಶ್ರೀ ದತ್ತಾತ್ರೇಯನ ಕುರಿತು ಇದೇ ಮಹಾಗ್ರಂಥದ ಆದಿಕಾಂಡದಲ್ಲಿ ದತ್ತ ಪುರಾಣಾಂತರ್ಗತವಾದ ಶ್ರೀ ದತ್ತ ಮಹಾತ್ಮೆಯ ಕಥಾಸಾರವು ವಿಸ್ತೃತಗೊಂಡಿದೆ. ಮಧ್ಯಮ ಕಾಂಡದಲ್ಲಿ ನವನಾಥ ಕಥಾಸಾರವು ಹಾಗೂ ಉತ್ತರಕಾಂಡದಲ್ಲಿ ದತ್ತಾತ್ರೇಯನ ಕಲಿಯುಗದ ಪ್ರಮುಖ ಅವತಾರಗಳಾದ ಶ್ರೀಪಾದ ಶ್ರೀವಲ್ಲಭ, ಶ್ರೀ ನರಸಿಂಹ ಸರಸ್ವತಿ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಮಾಣಿಕ್ಯ ಪ್ರಭು, ಶ್ರೀ ಸಾಯಿಬಾಬಾ, ಶ್ರೀ ಗಜಾನನ ಮಹಾರಾಜ ಮುಂತಾದವರ ಸುರಸ ಚರಿತ್ರೆಯ ಸಾರ ಸಂಗ್ರಹವೇ ಶ್ರೀ ದತ್ತ ಭಾಗವತವಾಗಿ ರೂಪ ತಾಳಿರುತ್ತದೆ. ಹೀಗಿರಲು ಇದೊಂದು ಪವಿತ್ರವೂ ಅನುಪಮ್ಯವೂ ಅಲ್ಲದೆ ಎಲ್ಲಕ್ಕೂ ಅತೀತ ಗುಣ ಹೊಂದಿದ ಮಹಾಪಾರಾಯಣ ಗ್ರಂಥವಾಗಿರುತ್ತದೆ. ಆದ್ದರಿಂದ ಭಕ್ತಾದಿಗಳು ಇದರ ರುಚಿಯನ್ನು ಯಾವ ವಿಧವಾಗಿ ಸವಿದರೂ ಅದು ಪಂಚಾಮೃತವೇ ಸರಿ. ಆದರೆ ಈ ಗ್ರಂಥವು ಯಾವುದೇ ಕಾರಣಕ್ಕೂ ಅನಿಂದನೀಯ. ಓದುಗರು ಯಾರಾದರೇನು, ಇಲ್ಲಿ ಭಕ್ತಿ ಮುಖ್ಯ. ಇದನ್ನು ಸಾತ್ವಿಕ ಮಾನವರಷ್ಟೇ ಅಲ್ಲದೆ ಜಗತ್ತಿನ ಯಾವುದೇ ಚರಾಚರಗಳಿಗೂ ಓದಿ ಕೇಳಿಸಿದ್ದಲ್ಲಿ ಅವು ಮುಕ್ತಿ ಹೊಂದುವಲ್ಲಿ ಸಂದೇಹವಿಲ್ಲ. ಅಷ್ಟೇ ಅಲ್ಲದೆ ಯಾವ ನೆಲದಲ್ಲಿ ಈ ಮಹಾಗ್ರಂಥವು ಪೂಜಿಸಲ್ಪಡುತ್ತದೆಯೋ ಅಥವಾ ಪಾರಾಯಣಗೊಳ್ಳುತ್ತದೆಯೋ ಆ ಸ್ಥಳ, ಆ ಪ್ರಾಂತ್ಯವೂ ಕೂಡ ತ್ರಿಕಾಲದಲ್ಲಿಯೂ ಸುಭಿಕ್ಷೆಯಿಂದ ಕೂಡಿರುವಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಭೂಲೋಕದ ಸಮಸ್ತ ದತ್ತಭಕ್ತ ಜಿಜ್ಞಾಸುಗಳು ಈ ಮಹಾಗ್ರಂಥದ ಮುಂದಿನ ಕಾಂಡಗಳಲ್ಲಿ ಬರುವ ಎಲ್ಲ ಅಧ್ಯಾಯಗಳು ಅಲ್ಲದೆ ಕೊನೆಯಲ್ಲಿ ಸತ್ಪುಣಗೊಂಡ ಗೀತಕಾಂಡವೂ ಸಹ ಏನೊಂದೂ ಸಂಶಯವಿಲ್ಲದೆ ಭಕ್ತಿಯಿಂದ ಓದುವವರೊಂದಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ದತ್ತನ ಕೃಪೆಗೆ ಪಾತ್ರರಾಗಿರಿ ಅಂತ ಓದುಗ ಮಾನ್ಯ ಮಹೋದಯರಲ್ಲಿ ಪ್ರಾರ್ಥಿಸುತ್ತೇನೆ. ಜೈ ಗುರುದೇವ ದತ್ತ.